ಅಶ್ವಥ್ ನಾರಾಯಣ ಸರ್, ಮುಂದಿನ ಸರ್ಕಾರ ಬೇರೆ ಹೇಳ್ತಾ ಇದ್ರಿ, ಈ ಪರಿಸ್ಥಿತಿ ಈಗಲೇ ಹಿಂಗಾಗಿದೆಯಲ್ಲ ಸರ್. ಇದು ಏನಪ್ಪ ಮಾಡೋದು? ಕೂತ್ಕೊಳ್ಳಿ. ಯಾವುದು ಜಾಸ್ತಿ ಬಳಕೆ ಮಾಡ್ತೀವಿ ಅದು ಪದ ಜಾಸ್ತಿ ಬರೋದು ಬಾಯಿನಲ್ಲಿ. ಯಾವುದನ್ನು ಉಪಯೋಗಿಸ್ತೀವಿ, ಹೆಚ್ಚು ಉಪಯೋಗಿಸ್ತೀವಿ, ಆ ಪದ ಬರ್ತದೆ. ಅದರಿಂದ KPSC ಬಳಸೋದು ಬಹಳ ಕಡಿಮೆ, KPCC ಬಳಸೋದು ಜಾಸ್ತಿ. ಅವರ ಅಧ್ಯಕ್ಷರು, ಆಯ್ತು ಸರ್, ನಮ್ಮ ಪಕ್ಷದ ಅಧ್ಯಕ್ಷರು ಅವರು. ನಿಮಗೆ ಹೇಗೆ ವಿಜೇಂದ್ರ ಅಧ್ಯಕ್ಷರು ಅಂತ ನೀವು ಹೇಳ್ಕೊತೀರಿ, ಹಾಗೆ ಅವರು ಅಧ್ಯಕ್ಷರು. ಈಗ ನಾನು ಮಾಡಕ್ ಹೋಗೋದಿಲ್ಲ. ಗಣೇಶ್ ಕೂತ್ಕೊಳ್ಳಿ. ಶಿಸ್ತು ಬದಲ ಅವ್ರೆ. ನಮ್ಮಲ್ಲಿ ಕಡಿಮೆ, ನಮ್ಮಲ್ಲಿ ಕಡಿಮೆ, ನಿಮ್ಮಲ್ಲಿ 5 ಕಡೆ ಇದೆ. ಈಗ ನಿಮ್ಮ ಉತ್ತರ ಆದ್ರೂ ಇದೆಯಲ್ಲ ರವಿ ನಿಮ್ಮ ಹತ್ರ. KPSC ಹಗರಣದ ಬಗ್ಗೆ ಸರ್, ನಿಮ್ಮ ಉತ್ತರ KPCC ಕರ್ನಾಟಕ ಲೋಕಸೇವಾ ಆಯೋಗ, ಕರ್ನಾಟಕ ಲೋಕಸೇವಾ ಆಯೋಗ ನೀವು ಪ್ರಸ್ತಾಪ ಮಾಡಿರೋದು, ನೀವು ಆರೋಪ ಮಾಡಿರೋದು ಯಾವುದ್ರ ಮೇಲೆ? ತಾನೆ ನಾನು ಅದ್ರ ಮಾನ್ಯ ಅಧ್ಯಕ್ಷರೇ, 4/3/2025 ಅವತ್ತು ವಿರೋಧ ಪಕ್ಷದ ನಾಯಕರು ಒಂದು ನಿಲುವಳಿ ಸೂಚನೆಯನ್ನು ಮಂಡಿಸಿದ್ದಾರೆ. ಆ ನಿಲುವಳಿ ಸೂಚನೆಯನ್ನ ನೀವು ನಿಯಮ 69ರಲ್ಲಿ ಚರ್ಚೆ ಮಾಡಿ ಅಂತೇಳಿ ಕನ್ವರ್ಟ್ ಮಾಡಿದ್ದೀರಿ. ಅದರ ಮೇಲೆ ಚರ್ಚೆ ನಡೆದಿದೆ. ವಿರೋಧ ಪಕ್ಷದ ನಾಯಕರು ಮತ್ತು ಬೇರೆ ಮಾನ್ಯ ಸದಸ್ಯರುಗಳು ಎಲ್ಲರೂ ಕೂಡ ಇತ್ತೀಚೆಗೆ KPSCನಲ್ಲಿ ನೋಡಿ, ನಾನು ಆಯೋಗ ಪದೇ ಪದೇ ತಪ್ಪಾಗದ್ ಬೇಡ, ಹೋಗೋದು. ನನಗೆ ಲೋಕಸೇವಾ ಆಯೋಗ ಏನು KPCC ಹೋಗಿ KPSC ಹೋಗಿ KPCC ಔಟ್ ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ನೀವು ಹೇಳಿ 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 KPCC ಯಾವುದು, ಆಮೇಲೆ KPSC ಯಾವುದು, ಕನ್ಫ್ಯೂಷನ್ ಬಂದ್ಬಿಟ್ಟಿದ್ದೀರಿ ಎಲ್ಲರಿಗೂ. ಕನ್ಫ್ಯೂಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ನೀವು. KPSC ಹೋಗಿ KPCC ಔಟ್ ಆಯ್ತು ಈಗ. ಅಶೋಕ ಅಲ್ಲ, ಅದಕ್ಕೆ ಲೋಕಸೇವಾ ಆಯೋಗ ಅಂತ ಹೇಳ್ಬಿಡಿ. ಲೋಕಸೇವಾ ಆಯೋಗ ಓಕೆ, ಬೆಸ್ಟ್. ನಿಮ್ಮ ಅಡ್ವೈಸ್ ಪ್ರಕಾರ ಇನ್ನು ಮುಂದೆ ಶಾರ್ಟ್ ಟರ್ಮ್ ನಲ್ಲಿ ಹೇಳೋದು ಬಿಟ್ಬಿಟ್ಟು ಲೋಕಸೇವಾ ಆಯೋಗ ಅಂತ ಹೇಳ್ತೇವೆ. ಬೆಸ್ಟ್. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಇತ್ತೀಚೆಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಗಿದೆ. ಗೆಜೆಟೆಡ್ ಪ್ರೊಬೇಷನರ್ಸ್ಗೆ ಸುಮಾರು 380. ಇದು ನಡೆಯುವಾಗ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿದಾಗ ಕೆಲವು ತಪ್ಪುಗಳಾಗಿದ್ದಾವೆ ಅಂತೇಳಿ ಅಲ್ಲಿ ಇದಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದಂಥ ಅಭ್ಯರ್ಥಿಗಳು ನಮಗೆ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಅನ್ಯಾಯ ಆಗಿದೆ ಅಂತೇಳಿ ಹೇಳಿದರು. ಅದು ಗೊಂದಲ ಆಯಿತು. ಆಮೇಲೆ ಕರ್ನಾಟಕ ಲೋಕಸೇವಾ ಆಯೋಗದವರು
ಒಂದು ತಜ್ಞರ ಸಮಿತಿಯನ್ನು ಮಾಡ್ತಾರೆ. ತಜ್ಞರ ಸಮಿತಿ, ಈ ತಜ್ಞರ ಸಮಿತಿ ಇದು ಎಲ್ಲ ಲೋಕಸೇವಾ ಆಯೋಗದಲ್ಲೂ ಕೂಡ ಮಾಡ್ತಾರೆ. ಬರೀ ಕರ್ನಾಟಕದಲ್ಲಿ ಒಂದೇ ಅಲ್ಲ, ಬೇರೆ ಬೇರೆ ಲೋಕಸೇವಾ ಆಯೋಗದಲ್ಲೂ ಇಂಥ ಸಮಸ್ಯೆ ಬಂದಾಗ ಲೋಕಸೇವಾ ಆಯೋಗದಲ್ಲೂ ಕೂಡ, ಎಲ್ಲ ಲೋಕಸೇವಾ ಆಯೋಗದಲ್ಲೂ ಕೂಡ ಮಾಡ್ತಾರೆ. ಅದನ್ನು ಮಾಡಿದಾಗ 10 ಕಡೆ, ಇದು ಲೋಕಸೇವಾ ಆಯೋಗದ ಕೊಟ್ಟಿರ್ತಕ್ಕಂಥ ಉತ್ತರ, ಇದು ಸರ್ಕಾರದ ಉತ್ತರ ಅಲ್ಲ. 10 ಕಡೆ ಈ ರೀತಿ ಆಗಿದೆ, 10 ಪ್ರಶ್ನೆಗಳಿಗೆ ತಪ್ಪು ಭಾಷಾಂತರ ಆಗಿದೆ ಅಂತೇಳಿ ಮಾಡಿದ್ದಾರೆ. ಆ ಸಮಿತಿಯವರು ಮಾಡಿ ಅದನ್ನ ನಿಮಗಾಗಿ ಇಲ್ಲಿದೆ ಒಂದು ಉತ್ತಮ ಸುದ್ದಿ. ನಿಮ್ಮ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಈಗ ಹೊಸಪೇಟೆಗೂ ಬರಲಿದೆ. ಮಾರ್ಚ್ 15 ನಮ್ಮ ಹೊಸ ಶೋರೂಮ್ನ ಉದ್ಘಾಟನೆ. ಆಭರಣಗಳ ಸಂಗ್ರಹ, ಅದ್ಭುತ ವಿನ್ಯಾಸಗಳು ಮತ್ತು ಆಕರ್ಷಕ ಕೊಡುಗೆಗಳು ನಿಮಗ. ಮೊದಲನೇ ಪರೀಕ್ಷೆಯಲ್ಲಿ ಅಲ್ಲ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಲ್ಲಿ 10 ದೋಷಗಳಿದ್ದಾವೆ. ಅದನ್ನ ಸರಿ ಮಾಡಿ ಪರಿಷ್ಕೃತ ಉತ್ತರವನ್ನು ಕೂಡ ಮಾಡಿದ್ದಾರೆ. ಅದಾಗ್ಯೂ ಮರುಪರೀಕ್ಷೆ ಮಾಡಿದ್ದಾರೆ. ಮತ್ತೆ ಪ್ರಶ್ನೆ ಪತ್ರಿಕೆಗಳನ್ನು ಸೆಟ್ ಮಾಡಿ ಮತ್ತೆ ಕನ್ನಡದಲ್ಲಿ ಮಾಡಿ ಆಮೇಲೆ ಪರೀಕ್ಷೆ ಮಾಡಿದ್ದಾರೆ. ಈ ಮರುಪರೀಕ್ಷೆ ಆದ ಮೇಲೂ ಕೂಡ ಕನ್ನಡ ಭಾಷಾಂತರದಲ್ಲಿ ದೋಷಗಳಿದ್ದಾವೆ ಅಂತೇಳಿ ಅಭ್ಯರ್ಥಿಗಳು ಗೊಂದಲವನ್ನು ಏರ್ಪಾಡು ಮಾಡಿದ್ದಾರೆ. ಆಮೇಲೆ ಕರ್ನಾಟಕ ಲೋಕಸೇವಾ ಆಯೋಗದವರು ಪರೀಕ್ಷೆ ಮಾಡಿ 2ನೇ ಸಾರಿ ದೋಷ ಇದೆ ಅಂತ ಹೇಳಿದಾಗ ಮತ್ತೆ ತಜ್ಞರ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ತಜ್ಞರ ಸಮಿತಿನಲ್ಲಿ 6 ಪ್ರಶ್ನೆಗಳು ದೋಷದಿಂದ ಕೂಡಿದ್ದು, ತರ್ಜುಮೆ ಮಾಡಿದ್ದವು. ಅವ್ರು ಏನು ಶಿಫಾರಸು ಮಾಡಿದ್ದಾರೆ ಅಂತಂದ್ರೆ, ಗ್ರೇಸ್ ಮಾರ್ಕ್ಸ್ ಕೊಡಲಿಕ್ಕೆ ಶಿಫಾರಸು ಮಾಡಿದ್ದಾರೆ. ಯಾರಿಗೆ ಅನ್ಯಾಯ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಗ್ರೇಸ್ ಮಾರ್ಕ್ಸ್ ಕೂಡ ಕೊಡಬೇಕು ಅಂತ ಮಾಡಿದ್ದಾರೆ. ಗ್ರೇಸ್ ಮಾರ್ಕ್ಸ್ ಮಾಡಿ ಮಾರ್ಕ್ಸ್ ಕೊಟ್ಟು ಪ್ರಮುಖ ಪರೀಕ್ಷೆಗೆ 2ನೇ ಹಂತದ ಪರೀಕ್ಷೆಗೆ ನೋಟಿಫಿಕೇಶನ್ ಇದು ಮಾಡಿದ್ದಾರೆ. ಅವ್ರನ್ನೆಲ್ಲ 2ನೇ ಪರೀಕ್ಷೆಗೆ, ಪ್ರಮುಖ ಪರೀಕ್ಷೆಗೆ ಕರೀಲಿಕ್ಕೆ ನೋಟಿಫಿಕೇಶನ್ ಅನ್ನು ಮಾಡಿದ್ದಾರೆ. ಈ ನೋಟಿಫಿಕೇಶನ್ ಅನ್ನ ಕೆಇಟಿನಲ್ಲಿ ಚಾಲೆಂಜ್ ಮಾಡಿದ್ದಾರೆ ಕೆಲವು ಅಭ್ಯರ್ಥಿಗಳು. ಕೆಇಟಿನಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಅವರು ಇನ್ನೂ ಕೂಡ ಅಂತಿಮವಾಗಿ ತೀರ್ಪನ್ನು ಕೊಟ್ಟಿಲ್ಲ. ಇಟ್ ಇಸ್ ಪೆಂಡಿಂಗ್. ಇವರಿಗೆಲ್ಲ ಗೊತ್ತಿದೆ, ಮಾನ್ಯ ಸದಸ್ಯರಿಗೆಲ್ಲ ಗೊತ್ತಿದೆ. ಕರ್ನಾಟಕ ಲೋಕಸೇವಾ ಆಯೋಗ ಇಸ್ವಿನಲ್ಲಿ ಪ್ರಾರಂಭ ಆಯಿತು. ಸಂವಿಧಾನ ಜಾರಿಗೆ ಬಂದ ಮೇಲೆ 18/5/1951
18/5/1951 ಸಂವಿಧಾನ ಪ್ರಾರಂಭ ಆಯಿತು. ಅಲ್ಲಿಂದ ಈಚೆಗೆ ಈ ಸಿವಿಲ್ ಸರ್ವಿಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಜನಗಳಿಗೆ KAS, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರರು, DYSPಗಳು ಇಂಥ ಅಧಿಕಾರಿಗಳನ್ನು ಮಾಡ್ತಕ್ಕಂಥದ್ದು. ನಾನು ಒಪ್ಕೊಳ್ತೇನೆ, KPSCನಲ್ಲಿ ಅನೇಕ ಸಾರಿ ಕೋರ್ಟ್ಗಳಿಗೆ ಹೋಗಿರ್ತಕ್ಕಂಥದ್ದು, ಹಗರಣಗಳಾಗಿರ್ತಕ್ಕಂಥದ್ದು. ನಾನು ಇಲ್ಲ ಅಂತ ಅಲ್ಲಗಳೆಯಕ್ಕೆ ಹೋಗಲ್ಲ. ಯಾಕಂತಂದರೆ ಅಶೋಕ್ ಅವರು ಮಾತನಾಡ್ತಾ ಇದು ಒಂದು ರೋಗಗ್ರಸ್ತ ಸಂಸ್ಥೆ ಅಂತ ಹೇಳಿದ್ದಾರೆ. ಅಲ್ಲ, ನಾನು ಐ ಆಮ್ ಡೋಂಟ್ ಡಿನೈ ಇವರ್ ಈ ಹೊರಡಿಸಿದೆಯಲ್ಲ, ಇದನ್ನ ಅಲ್ಲಗಳೆಯಲ್ಲ. ಯಾಕಂತಂದರೆ ಅನೇಕ ಸಾರಿ ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು, ಹೈಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು, KITಗೆ ಹೋಗಿರ್ತಕ್ಕಂಥದ್ದು ಅನೇಕ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಒಂದು ಅಶೋಕ್ ಅವರು ಆರೋಪ ಮಾಡಿರೋದಕ್ಕೆ ನಂದೇನು ತಕರಾರಿಲ್ಲ. ಆದರೆ ನೀವು ಎಷ್ಟು ಸಲಹೆಗಳನ್ನು ಕೊಡಬೇಕಾಗಿತ್ತೋ ಅಷ್ಟು ಸಲಹೆಗಳು ಕೊಡಲಿಲ್ಲ. ಯಾಕಂದ್ರೆ ನಮ್ಮದು ಉದ್ದೇಶ, ನಿಮ್ಮದು ಉದ್ದೇಶ ಕರ್ನಾಟಕ ಲೋಕಸೇವೆ ಆಯೋಗ ಸರ್ ಹೋಗ್ಬೇಕು. ಅಲ್ಲಿ ದಕ್ಷತೆ ಇರ್ತಕ್ಕಂಥ ಪ್ರಾಮಾಣಿಕತೆ ಇರ್ತಕ್ಕಂಥ ಅಧಿಕಾರಿಗಳು ಸೇವೆ ಮಾಡಲಿಕ್ಕೆ ಆಯ್ಕೆ ಆಗಬೇಕು. ಯಾಕಂತಂದರೆ ಅವರು 30-35 ವರ್ಷ ಕರ್ನಾಟಕ ಆಡಳಿತ ಸೇವೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಅವರು ಯಾವ ಕಾರಣಕ್ಕೂ ಕೂಡ ಭ್ರಷ್ಟಾಚಾರಕ್ಕೆ ಬಲಿಯಾಗಬಾರದು. ಭ್ರಷ್ಟಾಚಾರ KPSCಯಿಂದ ಹೊರಗಡೆ ಹೋಗಬೇಕು. ಭ್ರಷ್ಟಾಚಾರದಿಂದ ಆಯ್ಕೆ ಆಗ್ತಕ್ಕಂಥ ಪದ್ಧತಿ ಸರಿಯಿಲ್ಲ. ನಾನು ಕೂಡ ಅದನ್ನು ಖಂಡತುಂಡವಾಗಿ ಖಂಡಿಸ್ತೇನೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಇದು ಒಂದು ಸಂವಿಧಾನಿಕ ಸಂಸ್ಥೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಒಪ್ಕೋತೀವಿ ಅಂತ ಅನಿಸುತ್ತೆ. ಯಾಕಂದ್ರೆ ಆರ್ಟಿಕಲ್ 315 ಕೆಳಗಡೆ ಇದು ಸ್ಥಾಪನೆ ಆಗ್ತಕ್ಕಂಥದ್ದು. ಆರ್ಟಿಕಲ್ 315ರಿಂದ 323ವರೆಗೆ ಲೋಕಸೇವಾ ಸಂಸ್ಥೆ ಬಗ್ಗೆನೇ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ಸಂವಿಧಾನದಲ್ಲಿ. ಸರ್ಕಾರಕ್ಕೆ ಸೀಮಿತವಾದಂಥ ಅಧಿಕಾರ ಇರ್ತಕ್ಕಂಥದ್ದು. ನಾವು ಮೇಲಿಂದ ಮೇಲೆ ನೀವು ಲೋಕಸೇವಾ ಆಯೋಗದವರು ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತೇಳಿ ಆದೇಶಗಳನ್ನು ಕೊಡಲಿಕ್ಕೆ ಬರಲ್ಲ. ಅದರಿಂದ ನಮಗಿರ್ತಕ್ಕಂಥ ಇತಿಮಿತಿ ಒಳಗಡೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಈಗ ನಾನು 2013ರಲ್ಲಿ 13 ಜುಲೈ ನಾವು ಆಗ್ತಾನೆ ಅಧಿಕಾರಕ್ಕೆ ಬಂದಿದ್ದು. ಮೇ ತಿಂಗಳಲ್ಲಿ ಅಧಿಕಾರಕ್ಕೆ ಬಂದಿದ್ದು. ಜುಲೈ ತಿಂಗಳಲ್ಲಿ ಓಟಾ ಅಂತೇಳಿ ಅವರು ರಿಟೈರ್ಡ್ IAS ಆಫೀಸರ್ ಓಟಾ ಅವರು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದೆ ಈ ಸುಧಾರಣೆ ಮಾಡಲಿಕ್ಕೋಸ್ಕರ.
ಅದರಲ್ಲಿ ಕೌಶಿಕ್ ಮುಖರ್ಜಿ ಅವರು ಮೆಂಬರು, ಮತ್ತೆ ಸಂಜೀವ್ ಕುಮಾರ್ ಅನ್ನೋರು ಇನ್ನೊಬ್ಬರು ಮೆಂಬರು. ಸಂಜೀವ್ ಕುಮಾರ್ ಅವತ್ತು DPRನ ಸೆಕ್ರೆಟರಿ ಆಗಿದ್ದರು. ಆಮೇಲೆ ಕೌಶಿಕ್ ಮುಖರ್ಜಿ ಅವರು ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದರು. ಕೌಶಿಕ್ ಮುಖರ್ಜಿಯವರು ಸರ್ಕಾರದ ಅಪರ ಕಾರ್ಯದರ್ಶಿ, ಸಂಜೀವ್ ಕುಮಾರ್ ಅವರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಓಟಾ ಅವರು ಚೇರ್ಮನ್ ಆಗಿದ್ದರು. ಅವರು ಕೆಲವು ಶಿಫಾರಸುಗಳನ್ನು ಮಾಡಿದರು. ಅವರಿಗೆ 45 ದಿನ ಟೈಮ್ ಕೊಟ್ಟಿದ್ದು. ಅಷ್ಟರೊಳಗಡೆ ಅವರು ವರದಿ ಕೊಟ್ಟಿದ್ರು, ಶಿಫಾರಸುಗಳನ್ನು ಕೂಡ ಕೊಟ್ಟಿದ್ರು. ಬದಲಾವಣೆ ಮಾಡಲಿಕ್ಕೆ ಏನೇನು ಬದಲಾವಣೆ ಮಾಡಬೇಕು ಅಂತಲೂ ಕೂಡ ಹೇಳಿದರು. ಅವರ ಎಲ್ಲ ಶಿಫಾರಸುಗಳನ್ನು ಕೂಡ ನಾವು ಅಳವಡಿಸ್ಕೊಳ್ಳೋಕ್ಕಾಗಲಿಲ್ಲ. ಆದರೆ ಬಹುತೇಕ ಶಿಫಾರಸುಗಳನ್ನು ಅಳವಡಿಸ್ಕೊಂಡಿದ್ದೀವಿ. ಇದು ಮೊದಲನೇ ಹಂತದಲ್ಲೇ ಮಾಡಿದ್ದು. ನಾನು ಚೀಫ್ ಮಿನಿಸ್ಟರ್ ಇರುವಾಗ ಮೊದಲನೇ. ಯಾಕಂತಂದ್ರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವರು ಆಯ್ಕೆ ಮಾಡ್ತಕ್ಕಂಥ ಕರ್ನಾಟಕ ಲೋಕಸೇವಾ ಆಯೋಗದವರು ಆಯ್ಕೆ ಮಾಡ್ತಕ್ಕಂಥ ಅವರು ಸರ್ಕಾರಿ ಸೇವೆಗೆ ಬರ್ತಕ್ಕಂಥವರು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡಬೇಕು. ಸರ್ಕಾರಕ್ಕೆ ಕೆಟ್ಟ ಹೆಸರನ್ನು ತರಬೇಕು, ಒಳ್ಳೆಯ ಹೆಸರನ್ನು ತರಬೇಕು. ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರಬೇಕು. ಸರ್ಕಾರ ಮಾಡದಂಥ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಇವರ ಮತ್ತೆ ಆಯ್ಕೆ ಪಾರದರ್ಶಕವಾಗಿ ನಡೀಬೇಕು ಅನ್ನೋದು ನಮ್ಮ ಉದ್ದೇಶ. ಈಗಲೂ ಉದ್ದೇಶ ಇದೆ, ಮುಂದೆನೂ ಕೂಡ ಉದ್ದೇಶ ಇದೆ. ನಾವು ಓಟಾ ಸಮಿತಿಯನ್ನ ಮಾಡಿ ಅವರ ಶಿಫಾರಸುಗಳನ್ನು ಮಾಡದೇ ಸುಧಾರಣೆ ಮಾಡಲಿಕ್ಕೋಸ್ಕರ ಅದನ್ನ ರಿಪೋರ್ಟ್ ಕೊಟ್ಟ ಮೇಲೆ ಕೆಲವನ್ನ ಶಿಫಾರಸುಗಳನ್ನು ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದವು. ಆದರೂ ಸುಧಾರಣೆ ಆಗಿಲ್ಲ ಅಂತಕ್ಕಂಥದ್ದು ಇತ್ತೀಚಿನ ಬೆಳವಣಿಗೆಯಿಂದ ಗೊತ್ತಾಗ್ತದೆ. ಇತ್ತೀಚಿನ ಬೆಳವಣಿಗೆಗಳಿಂದ ಗೊತ್ತಾಗ್ತದೆ. ಆಮೇಲೆ ತಜ್ಞರ ಸಮಿತಿ ಕೊಟ್ಟಂತ ವರದಿಯನ್ನ ಸರ್ಕಾರ ಲೋಕಾಯುಕ್ತ ಕರ್ನಾಟಕ ಲೋಕಸೇವಾ ಆಯೋಗ ಒಪ್ಪಬೇಕಾಗ್ತದೆ ಅಂತೇಳಿ ಸುಪ್ರೀಂ ಕೋರ್ಟ್ನಿಂದ ಒಂದು ಡಿಸಿಷನ್ ಕೂಡ ಬಂದಿದೆ. ಅದು ಯಾವ ಡಿಸಿಷನ್ ಅಂತಂದ್ರೆ, ಉತ್ತರ ಪ್ರದೇಶ ಸರ್ವಿಸ್ ಕಮಿಷನ್ ವರ್ಸಸ್ ರಾಹುಲ್ ಸಿಂಗ್ ಅಂತ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನವರು ಕೇಸ್ ಸಂಖ್ಯೆ CA ನಂಬರ್ 5838/2018 ಇದು 14/6/2018 ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಅಂದ್ರೆ ತಜ್ಞರ ಸಮಿತಿ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಆ ತಜ್ಞರ ಸಮಿತಿ ಕೊಟ್ಟಂತ ವರದಿಯನ್ನು ಒಪ್ಪಬೇಕಾಗ್ತದೆ ಅಂತೇಳಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅವರು ಉತ್ತರ ಪ್ರದೇಶ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆಯಲ್ಲ, ರಾಹುಲ್ ಸಿಂಗ್ ಅನ್ನವರು ಕೇಸ್ ಹಾಕಿ ಅದನ್ನ ಇದು ಮಾಡಿದ್ದಾರೆ. ಯಾಕಂತಂದ್ರೆ
ತಜ್ಞರ ಸಮಿತಿ ಕೊಡ್ತಕ್ಕಂಥ ವರದಿ ಇದೆಯಲ್ಲ, ಅವ್ರ ತಜ್ಞರೇ ಹೊರತು ನಾವು ವಿ ಆರ್ ನಾಟ್ ದಿ ಎಕ್ಸ್ಪರ್ಟ್ಸ್ ಆಫ್ ದಿ ಸಬ್ಜೆಕ್ಟ್. ಸೊ ಅದನ್ನ ಡಿಸ್ಪ್ಯೂಟ್ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲೂ ಕೂಡ 2 ಸಾರಿ ತಜ್ಞರ ಸಮಿತಿ ಮಾಡಿದ್ದಾರೆ. ಒಂದು ಸಮಿತಿ ವರದಿ ಕೊಡ್ತದೆ, ತಜ್ಞರ ಸಮಿತಿ 10 ತಪ್ಪುಗಳಾಗಿದ್ದಾವೆ. ಆ 10 ತಪ್ಪುಗಳನ್ನು ಸರಿಪಡಿಸಬೇಕು ಅಂತೇಳಿ ಪರಿಷ್ಕೃತ ಮಾಡಿದ್ದಾರೆ. ಆಮೇಲೆ 2ನೇ ಪರೀಕ್ಷೆ ಮಾಡಿದ್ದಾರೆ, ಅದನ್ನು ಒಪ್ಕೊಂಡಿಲ್ಲ, ಅದರ ಪ್ರಕಾರ ಹೋಗಿಲ್ಲ. 2ನೇ ಪರೀಕ್ಷೆ ಅದು ಲೋಕಸೇವಕ್ಕೆ ಮಾಡಿರೋದು, ನಾವಲ್ಲ, ಲೋಕಸೇವಾ ಆಯೋಗದವರು ಮಾಡಿರೋದು. ಆಮೇಲೆ 2ನೇ ಪರೀಕ್ಷೆನಲ್ಲೂ ಕೂಡ ತಜ್ಞರ ಸಮಿತಿ ಮಾಡಿದ್ದಾರೆ. ಅವರು ಮಾಡಿದರೆ 6 ತಪ್ಪುಗಳಾಗಿದ್ದಾವೆ. 6 ತಪ್ಪುಗಳು ಆಗಿ ಅವಕ್ಕೆ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡಿ ಅವರಿಗೆ ಅಂತ ಹೇಳಿದ್ದಾರೆ. ಜಸ್ಟ್ ಒಂದು ಕ್ಲಾರಿಫಿಕೇಶನ್ ಕೊಡಿ, ಅದು ಗ್ರೇಸ್ ಮಾರ್ಕ್ಸ್ ಕನ್ನಡದವ್ರಿಗೆ ಅಷ್ಟನೋ ಅಥವಾ ಎಲ್ಲರಿಗೂ ಗ್ರೇಸ್ ಮಾರ್ಕ್ಸ್? ಎಲ್ಲರಿಗೂ ಗ್ರೇಸ್ ಮಾರ್ಕ್ಸು ತಜ್ಞರ ಸಮಿತಿ ಶಿಫಾರಸ್ ಮಾಡಿದೆಯಲ್ಲ, ಅದು ಯಾರು 384 ಜನ ಅಭ್ಯರ್ಥಿಗಳಿದ್ರು, ಪರೀಕ್ಷೆ ತಗೊಂಡಿದ್ರು, ಎಲ್ಲರಿಗೂ 384 ಜನ ಪರೀಕ್ಷೆ ತಗೊಂಡಿದ್ರು. ಅತ್ತಾನೆ ನೀವು ಪ್ರಸ್ತಾಪ ಮಾಡಿರೋದು, ಅವ್ರಿಗೆಲ್ಲರಿಗೂ ಅಪ್ಲೈ ಆಗ್ತದೆ. ಪ್ರಶ್ನೆಗಳು ಯಾರ್ಯಾರು ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥವ್ರಿಗೂ. ಮತ್ತೆ ಇನ್ನೊಂದು ಸರ್ವೆ ಏನಪ್ಪ ಅಂತಂದ್ರೆ, ಒಂದು 2023-24ರಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ತಗೊಂಡಿರ್ತಾರಲ್ಲ, ಅವರು ಎಷ್ಟು ಜನ ತುಲನೆ ಮಾಡಿದ್ದಾರೆ, ಈ ತುಲನೆ ಮತ್ತೆ ಅದು ಹಿಂದೆ ಆಗಿರ್ತಕ್ಕಂಥದ್ದು, ಅದು ಮಾಡಿದಾಗ 6% ಈಗಲೇ ಜಾಸ್ತಿ ಕನ್ನಡಿಗರು ಬಂದಿದ್ದಾರೆ ಕನ್ನಡ ಮಾಧ್ಯಮದಲ್ಲಿ ಓದೋರು. ಇದು ಲೋಕಸೇವಾ ಆಯೋಗದವ್ರು ಹೇಳಿರೋದು, ನಾನಲ್ಲ, ಲೋಕಸೇವಾ ಆಯೋಗದವ್ರು ಹೇಳಿರೋದು. ಸೊ ಹಂಗಾಗಿ ಇವರು ವರದಿ ಕೃಪಾಂಕಗಳನ್ನು ಕೊಟ್ಟ ಮೇಲೆ ಅದನ್ನು ಘೋಷಣೆ ಮಾಡಿ ಅನೌನ್ಸ್ ಮಾಡಿ ಆಮೇಲೆ ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ. ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ, ನೀವೆಲ್ಲ ಮೇನ್ ಎಕ್ಸಾಮಿನೇಷನ್ ಬರೀರಿ ಅಂತ ಕರೀತಾರೆ. ಮೇನ್ ಎಕ್ಸಾಮಿನೇಷನ್ ಕರೀದು ಯಾರಿಗೆ? 1:15. ಪ್ರಿಲಿಮಿನರಿ ಎಕ್ಸಾಮಿನೇಷನ್ನಲ್ಲಿ ಪರೀಕ್ಷೆಯಲ್ಲಿ ಬರೆದು 1:15 ಅಷ್ಟು ಮಾತ್ರ ಕರೀತಾರೆ, ಎಲ್ಲರೂ ಕರೆಯಲ್ಲ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ತಗೊಂಡವ್ರಿಗೆಲ್ಲ ಕರೆಯಲ್ಲ. 1:15 ಅವರಷ್ಟು ಜನ ಕರೀತಾರೆ. ಆದರೆ ಈ 1:15 ಜನ ಪರೀಕ್ಷೆ ತಗೊಂಡಿದ್ರು, ಬಂದ್ರಲ್ಲಿ ಮೇನ್ ಎಕ್ಸಾಮಿನೇಷನ್ಗೆ ಕರೆದಿದ್ರಲ್ಲ, ಇವರು KITಗೆ ಹೋಗ್ತಾರೆ. Are you wondering how high-speed electric vehicles work? Or why the world is going crazy over the future of... ಯೋಚನೆ ಮಾಡ್ತಾರೆ. KIT ಅವರು ಇನ್ನೂ ತೀರ್ಪು ಕೊಟ್ಟಿಲ್ಲ, ಅಂತಿಮವಾದಂಥ ತೀರ್ಪು ಕೊಟ್ಟಿಲ್ಲ. ಇಟ್ ಇಸ್ ಸ್ಟಿಲ್ ಪೆಂಡಿಂಗ್ ಬಿಫೋರ್ ದಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ನಾನು ಇನ್ನೊಂದು ಅಶೋಕ್ ಅವರು ಹೇಳಿದಂಥ ಮಾತನ್ನು ಒಪ್ಕೊಳ್ತೀನಿ. ಬೇರೆ ರಾಜ್ಯಗಳಲ್ಲಿ ಅವರು ಹೇಳಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ ಸುಮಾರು 25 ಕೋಟಿ ಜನ ಇದ್ದಾರೆ, ಕರ್ನಾಟಕದಲ್ಲಿ 6.5 ಕೋಟಿ ಅಂತ ಹೇಳಿದರೆ, ನನ್ನ ಪ್ರಕಾರ 7 ಕೋಟಿ ಜನ ಇರೋದು ಕರ್ನಾಟಕದಲ್ಲಿ ಈಗಿನ
ಜನಸಂಖ್ಯೆ ಆಧಾರದ ಮೇಲೆ ಹೇಳೋದಾದ್ರೆ 7 ಕೋಟಿ ಜನ ಇದ್ದಾರೆ, ಅವರು 6.5 ಕೋಟಿ ಅಂತ ಹೇಳಿದ್ದಾರೆ. ಓಕೆ, ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಪ್ಯೂಟ್ ಇಟ್. ಅವರಿಗೆ ನೀವು ಕರ್ನಾಟಕದಲ್ಲಿ 16 ಜನ ಮೆಂಬರ್ಗಳಿದ್ದಾರೆ, ಉತ್ತರ ಪ್ರದೇಶದಲ್ಲಿ 8 ಜನ ಇದ್ದಾರೆ, ಅಲ್ಲಿ 25 ಕೋಟಿ ಜನಸಂಖ್ಯೆ ಇದ್ರೂ ಕೂಡ ಬರೀ 8 ಜನ ಮೆಂಬರ್ಗಳಿದ್ದಾರೆ. ಕರ್ನಾಟಕದಲ್ಲಿ 16 ಜನ ಇದ್ದಾರೆ ಅಂತ. ಇದು 3 ಜನದಿಂದ ಪ್ರಾರಂಭ ಆಯಿತು. ಗುಡ್ಡಪ್ಪ ಗೌಡರು ಮೊದಲನೇ ಅಧ್ಯಕ್ಷರು, ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರು ಗುಂಡಪ್ಪ ಗೌಡ ಅಂತ. ಆಗ 3 ಜನ ಸದಸ್ಯರಿದ್ದರು, ಈಗ 16 ಜನ ಆಗಿದ್ದಾರೆ. 51ನೇ ಇಸ್ವಿನಲ್ಲಿ 3 ಜನರು, ಈಗ ಪ್ರತಿ ಸಾರಿನೂ ಹೆಚ್ಚಾಗಿ ಹೋಗಿ 16 ಜನಕ್ಕೆ ಬಂದು ತಲುಪಿದೆ. ನಮ್ಮ ಕಾಲದಲ್ಲೂ ಹೆಚ್ಚು ಮಾಡಿದ್ದೀವಿ, ನಿಮ್ಮ ಕಾಲದಲ್ಲೂ ಹೆಚ್ಚು ಮಾಡಿದ್ದೀವಿ. ಬಸವರಾಜ ಬೊಮ್ಮಾಯಿ ಇದ್ದಾಗ ಅದನ್ನ 13+1 ಇದ್ದದನ್ನ 15+1 ಮಾಡೋದು. ಸೊ ಹೆಚ್ಚು ಸದಸ್ಯರಿದ್ದಾರೆ ಲೋಕಸೇವಾ ಆಯೋಗದಲ್ಲಿ ಅಂತಕ್ಕಂಥ ವಿಚಾರವನ್ನು ಒಪ್ಕೊಳ್ತೇನೆ. ನಾನು ಮುಂದಿನ ದಿನಗಳಲ್ಲಿ ಈ ಸದಸ್ಯರನ್ನ ಕಡಿಮೆ ಮಾಡಲಿಕ್ಕೆ ಗಂಭೀರವಾಗಿ ನಮ್ಮ ಸರ್ಕಾರ ಯೋಚನೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಉಪಾಧ್ಯಕ್ಷರೇ, ಜಾಸ್ತಿ ಜನ ಆಗ್ಬಿಟ್ಟಿದ್ದಾರೆ ಅಂತ ಅಶೋಕ್ ಅವರು ಮಾಡಿರ್ತಕ್ಕಂಥ ಆರೋಪ. ಇಲ್ವಾ? ನೀವು ಅದು ಮಾಡಿಲ್ವಾ? 25 ಕೋಟಿ ಇಲ್ಲ ಯಾಕೆ ಅಂತ ಕೇಳಿದ್ದೀನಿ. 6 ಜನ ಅಲ್ಲ, 8 ಅಲ್ವಾ? 8 ಇಟ್ಕೊಳ್ಳಿ. 8ಪ್ಪ, 25 ಕೋಟಿಗೆ ಇಲ್ಲಿ 7 ಕೋಟಿ. ಆಯ್ತು, ನಾನು ಹೇಳಿದ್ಮೇಲೆ ಒಪ್ಕೊಂಡಿದ್ದೀನಿ. ಸರಿ ಇಲ್ಲ ಇದು. ಅಲ್ಲಿ 25. ಈಗ ಕೇರಳದಲ್ಲಿ 18 ಜನ ಇದ್ದಾರೆ, 17+1 ಇದ್ದಾರೆ. ಬೇರೆ ರಾಜ್ಯಗಳಲ್ಲೆಲ್ಲ 5, 4, 3, 8, 9 ಈ ತರ ಎಲ್ಲ ಇದ್ದಾರೆ. ಬೇರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ಇದೆ. ನಮ್ಮ ರಾಜ್ಯದಲ್ಲಿ 15+1 ಇದೆ. ಇದಕ್ಕೆ ಕಡಿಮೆ ಮಾಡಲಿಕ್ಕೆ ನಾವು ಗಂಭೀರವಾಗಿ ಆಲೋಚನೆಯನ್ನ ಮಾಡ್ತೀವಿ. ಮಾಡಬೇಕು ಬೇಡ ಏನು ಅಶೋಕ್ ಅವರೇ? ನೀವು ಹೇಳೋದನ್ನೇ ಮಾಡ್ತೀವಿ. ಬೇಡಪ್ಪ, ಪ್ರಾಮಾಣಿಕವಾಗಿ ನಾವು ನೀವೆಲ್ಲ ಇದು ಮಾಡಬೇಕು. ನೋಡಿ, ಇದು ಸುಮ್ಮನೆ ಆತ್ಮವಂಚನೆ ಮಾಡ್ಕೊಂಡು ಮಾತಾಡಬಾರ್ದು. ಕರ್ನಾಟಕ ಲೋಕಸೇವಾ ಆಯೋಗ ನಿಮ್ಮ ಕಾಲದಲ್ಲಿ, ಅದ್ರ ಹಿಂದೆ ನಮ್ಮ ಕಾಲದಲ್ಲಿ, ಎಲ್ಲ ಕಾಲದಲ್ಲೂ ಕೂಡ ಇದು ಅವ್ಯವಹಾರಗಳು ನಡೆದಿದ್ದಾವೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅಲ್ಗಳೆಯಕ್ಕಾಗಲ್ಲ. ಅದಕ್ಕೆ ಹೇಗೆ ಸರ್ ಮಾಡಬೇಕು ಹೇಳಿ ನೀವೇ. ನೀವು ಹೆಂಗೆ ಇದನ್ನು ಸರ್ ಮಾಡೋದು? ಹೆಂಗೆ? ನಮಗೂ ಸರ್ ಮಾಡಬೇಕು ಅನ್ನೋ ಆಸೆ. ಅದಕ್ಕೆ ಓಟ ಅವರ ಸಮಿತಿ ಕಮಿಟಿ ಮಾಡಿದ್ದದು. ಆ ಕಮಿಟಿ ಮಾಡಿ ಕೆಲವು ಶಿಫಾರಸುಗಳನ್ನೆಲ್ಲ ನಾವು ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಇದನ್ನು ಮಾಡಿದ್ದೀವಿ, ಮಾಡಬಾರದು ಅಂತೇನಿಲ್ಲ. ಈಗಲೂ ಮಾಡಕ್ಕೆ ತಯಾರಾಗಿದ್ದೀವಿ. ಈಗಲೂ ಮಾಡಕ್ಕೆ ತಯಾರಾಗಿದ್ದೀವಿ. ಈಗಲೂ ಕೆಲವು ಸುಧಾರಣೆಗಳನ್ನೆಲ್ಲ ಮಾಡ್ತಾ ಇದ್ದೀವಿ ನಾವು. ಏನು ಸುಧಾರಣೆಗಳು? ಈಗ ನಿಯಮಾವಳಿಗಳು 57ರಲ್ಲಿ ಇಸ್ವಿನಲ್ಲಿ ನಿಯಮಾವಳಿಗಳು ಮಾಡಿದ್ದಾರೆ. ಆ ನಿಯಮಾವಳಿಗಳಿಗೆ ತಿದ್ದುಪಡಿ ಎಲ್ಲ ತರ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ. ಮಾಡಿದ್ದಾರೆ. ಆ ನಿಯಮಾವಳಿಗಳಿಗೆ ತಿದ್ದುಪಡಿ ಎಲ್ಲ ತರ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ. ಡಿಪಾರ್ಟ್ಮೆಂಟ್ನವರು ಕೂಡ
ಎಲ್ಲ ಪ್ರಾಧಿಕಾರಿಗಳಿಗೆ, ಆಯ್ಕೆ ಪ್ರಾಧಿಕಾರಿಗಳಿಗೆ ಮೊದಲೇ ತಿಳಿಸಬೇಕು. ಅದಕ್ಕೆ ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದೀವಿ. ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದೀವಿ. ಆಮೇಲೆ ಈ ಡೇಟ್ಗಳು ಬೇಕು ಅಂದ್ರೆ ಪರೀಕ್ಷೆ ಯಾವಾಗ ನಡೀತು ಇವೆಲ್ಲ ಹೇಳ್ಬೇಕು ಅಂತಂದ್ರೆ ಹೇಳ್ತೀನಿ. ಬೇಡ ಅಲ್ಲ, ಅವಶ್ಯಕತೆ ಇಲ್ಲ ಬಿಡಿ ಸರ್. ಅವಶ್ಯಕತೆ ಇಲ್ಲ. ಇಲ್ಲ ಸರ್. ಸೊ ಸುಪ್ರೀಂ ಕೋರ್ಟ್ ಮುಂದೆ ಅಲ್ಲ, ಇದ್ರ ಮುಂದೆ ಎಂಥದ್ದು KIT ಮುಂದೆ ಕೇಸ್ ಈಗ ಇತ್ಯರ್ಥ ಆಗಬೇಕಾಗಿದೆ. ಇವರು ಕನ್ನಡ ಮಾಧ್ಯಮ ಒಂದಂತೂ ಒಪ್ಕೋಬೇಕು, ನಾವು ಕನ್ನಡದಲ್ಲಿ ಭಾಷಾಂತರ ಮಾಡ್ತಾರಲ್ಲ, ಮೊದಲು ಪ್ರಶ್ನೆ ಪತ್ರಿಕೆಗಳನ್ನು ಇಂಗ್ಲಿಷ್ನಲ್ಲಿ ಮಾಡಿಬಿಡ್ತಾರೆ, ಆಮೇಲೆ ಕನ್ನಡಕ್ಕೆ ಮಾಡೋದು. ನಾನು ಅನೇಕ ಸಾರಿ ಹೇಳಿದ್ದೀನಿ, ಮೊದಲು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ತಯಾರು ಮಾಡಿ, ಆಮೇಲೆ ಇಂಗ್ಲಿಷಿಗೆ ತರ್ಜುಮೆ ಮಾಡಿ. ಆಗ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ, ಕನ್ನಡದಲ್ಲೇ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದಿಲ್ಲ. ನಾನು ಈಗಲೂ ಹೇಳ್ತೀನಿ, ಈಗಲೂ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ, ಅವರಿಗೆ ಸೂಚನೆಯನ್ನು ಕೊಡ್ತೀನಿ. ಏನಪ್ಪಾ ಅಂತಂದ್ರೆ, ಮೊದಲು ಇಂಗ್ಲಿಷ್ನಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡಿ, ನಂತರ ಇಂಗ್ಲಿಷ್ಗೆ ತರ್ಜುಮೆ ಮಾಡಿ. ಆಗ ಸರಿ, ಯಾಕಂದ್ರೆ ನಮ್ಮಲ್ಲಿ ಕನ್ನಡ ಪಂಡಿತರೇ ಇವರೆಲ್ಲ ಮಾಡಿರ್ತಕ್ಕಂಥ ತಪ್ಪುಗಳು ಇವು. ಕನ್ನಡ ಮಾಧ್ಯಮದಲ್ಲಿ ತಪ್ಪುಗಳಾಗಬೇಕಾದ್ರೆ ಯಾಕೆ ತಪ್ಪುಗಳಾಯ್ತವೆ? ಅದರ ಅರ್ಥ ಏನು? ಕನ್ನಡದಲ್ಲಿ ಜ್ಞಾನ ಕಡಿಮೆ ಇದೆ ಅಂತ ಅಲ್ಲ, ನೀವು ಕನ್ನಡ ತರ್ಜುಮೆ ಮಾಡುವಾಗ, ಕನ್ನಡಕ್ಕೆ ಇಂಗ್ಲಿಷ್ನಿಂದ ಕನ್ನಡಕ್ಕೆ ತರ್ಜುಮೆ ಮಾಡುವಾಗ ತಪ್ಪುಗಳನ್ನು ಮಾಡಿದರೆ ಸರಿಯಾಗಿ ಕನ್ನಡ ಜ್ಞಾನ ಇರ್ತಕ್ಕಂಥವ್ರು ಇಲ್ಲ ಅಂತಕ್ಕಂಥದ್ದು ಮಾತಾಡಿದ್ರೆ, ಅದಕ್ಕೋಸ್ಕರನೇ ನಾವು ಒಂದು ಸಲಹೆಯನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಏನಪ್ಪಾ ಅಂತಂದ್ರೆ, ಒಂದು ಸಲಹೆಯನ್ನು ಕೊಡಬೇಕು ಅಂತ ಇದ್ದೀನಿ. ಈಗ KPSC ಅವರಿಗೆ ಪೂರ್ವಕ ಒಂದು ಸೂಚಿಕೆಯನ್ನು ಕೊಡಬೇಕು ಅಂತ. KS ಈ ಪೂರ್ವಭಾವಿ ಪರೀಕ್ಷೆ ಇದೆಯಲ್ಲ, ಈ ತರ್ಜುಮೆ ಮಾಡುವಾಗ ಭಾಷಾಂತರದಲ್ಲಿ ಇದ್ದಿರ್ತದಲ್ಲ, ಅದಕ್ಕೆ ಈ ತಜ್ಞರಿದಾರಲ್ಲ, ತರ್ಜುಮೆ ಮಾಡಿ ತಪ್ಪು ಮಾಡ್ತಾರಲ್ಲ, ಅವರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಅಂತೇಳಿ ಸೂಚನೆ ಕೊಡಬೇಕು ಅಂತ ಮಾಡಿದ್ದೀನಿ. ಕಪ್ಪು ಪಟ್ಟಿಗೆ ಸೇರಿಸಿ ಅವ್ರ ಮೇಲೆ ಭಾಷಾಂತಕಾರರ ಲೋಪ ಇದ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ, ಆಮೇಲೆ ಕ್ರಿಮಿನಲ್ ಆಕ್ಷನ್ ಕೂಡ ತಗೊಳ್ಳಿ ಅಂತ ಸೂಚಿಸಬೇಕು ಅಂತ ಇದ್ದೀನಿ. ಆಮೇಲೆ ಇನ್ನು ಮುಂದೆ ಕನ್ನಡದಲ್ಲಿ ಮೊದಲು ಪ್ರಶ್ನೆಗಳನ್ನು ತಯಾರು ಮಾಡಿ, ಆಮೇಲೆ ಇಂಗ್ಲಿಷ್ಗೆ ತರ್ಜುಮೆ ಮಾಡಿ ಅಂತ ಹೇಳಿ ಸೂಚನೆ ಕೊಡಬೇಕು ಅಂತ ಇದ್ದೀನಿ. ಅದರಿಂದ ಇದು 384 ಗೆಜೆಟೆಡ್
ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿದ್ದಾವಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ಕೊಟ್ಟಿದ್ದೀನಿ. ಆಮೇಲೆ ಎರಡನೇ ವಿಚಾರ ಇವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಗ್ರಾಮೀಣ ಕುಡಿಯುವ ನೀರಿನ ಇಲಾಖೆ ಮತ್ತು ನೈರ್ಮಲ್ಯ ಇಲಾಖೆ. ಅದರಲ್ಲಿ 25 ಕಾರ್ಯಪಾಲಕ, ಸಹಾಯಕ ಕಾರ್ಯಪಾಲಕ ಅಲ್ಲ, AEEಗಳು ಅವರು ಪರೀಕ್ಷೆ 31/1/2024 ನಡೆದಿದೆ. 25 ಜನಕ್ಕೆ AEEಗಳು. ಒಬ್ಬ ಆನಂದ್ ಎಸ್ ಸಿದ್ದಾರೆಡ್ಡಿ ಎನ್ನುವರು 25/9/2023 ಒಂದು ಆಕ್ಷೇಪಣಾ ಅರ್ಜಿಯನ್ನು ಕೊಟ್ಟಿರ್ತಾರೆ ಅವರು. ಇದು 31/1/2024 25 ಜನ ಆಯ್ಕೆಯಾಗಿದ್ದಾರೆ ಅಂತೇಳಿ ಪ್ರಾವಿಷನಲ್ ಲಿಸ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಅದಕ್ಕೆ ಮುಂಚಿತವಾಗಿ ಆನಂದ್ ಸಿದ್ದಾರೆಡ್ಡಿ ಅನ್ನೋರು 25/9/23 ಒಂದು ಆಕ್ಷೇಪಣೆಯನ್ನು ಪರಿಶೀಲಿಸುವ ಸಲುವಾಗಿ ಆಯೋಗದಲ್ಲಿ ಒಂದು ಅರ್ಜಿ ಕೊಡ್ತಾರೆ. ಆಗ ಒಂದು ಆಯೋಗದಲ್ಲಿ ಒಂದು ಸಮಿತಿ ಮಾಡ್ತಾರೆ, ಅಲ್ಲಿ ಸದಸ್ಯರನ್ನೇ ಒಂದು ಸಮಿತಿ ಮಾಡ್ತಾರೆ. ಅವರು ಒಂದು ಅಂತಿಮ ವರದಿ ಕೊಡ್ತಾರೆ. ಏನಂತ ವರದಿ ಕೊಡ್ತಾರೆ ಅಂತಂದ್ರೆ, 10 ಅಭ್ಯರ್ಥಿಗಳ ಅಭ್ಯರ್ಥಿತ್ವವನ್ನು ರದ್ದುಪಡಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗುವುದು. ಅಂದರೆ ಮಾಲ್ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ ಅವರಿಗೆ 10 ಜನ ಅಭ್ಯರ್ಥಿಗಳಿಗೆ ಅವ್ರನ್ನ ಪರೀಕ್ಷೆಯಿಂದ ರದ್ದು ಮಾಡಬೇಕು. ಅವ್ರನ್ನೆಲ್ಲ ಟೋಟಲ್ ಆಗಿ ರದ್ದು ಮಾಡಬೇಕು ಅವ್ರನ್ನ. ಆಮೇಲೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಾಕಬೇಕು ಅಂತ ಶಿಫಾರಸು ಮಾಡ್ತಾರೆ. ಇನ್ನು ಉಳಿದ ಕಳಂಕರಹಿತ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶವನ್ನು ಜಾರಿ ಮಾಡುವುದು ಅಂತ ಮಾಡ್ತಾರೆ ಶಿಫಾರಸು. ಜಾರಿ ಮಾಡಿ ಉಳಿದವರಿಗೆ. 3ನೇ ಶಿಫಾರಸು, ಸದರಿ ಸಮಿತಿಯ ವರದಿಯನ್ನು ಸರ್ಕಾರಕ್ಕೆ ಕಳುಹಿಸಿ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಯುವ ಸಲುವಾಗಿ ಹೆಚ್ಚಿನ ತನಿಖೆಯನ್ನು ಪೊಲೀಸ್ CID ಮುಖಾಂತರ ಮಾಡಿಸುವುದು, ತನಿಖೆ ಮಾಡಿಸೋದು ಅಂತ ಮಾಡಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿ ಒಬ್ಬ ವಿಶ್ವಾಸನವನು ಆಯ್ಕೆಯಾಗಿದ್ದಂಥ ಅಭ್ಯರ್ಥಿ ವಿಶ್ವಾಸ್, ಇವರು ಉಚ್ಚ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ತಾರೆ. ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ದಾವೆ ಹಾಕ್ತಾರೆ. ಅದರಲ್ಲಿ ರಿಟ್ ಪಿಟಿಷನ್ ನಂಬರ್ 5310/2025 VP ನಂಬರ್ 5310/2025 ಇದರಲ್ಲಿ ದಾಖಲು ಮಾಡಿದ ಮೇಲೆ ಹೈಕೋರ್ಟ್ನವರು ಏನು ಆದೇಶ ಮಾಡಿದ್ದಾರೆ ಅಂತಂದ್ರೆ, ಈ ಪ್ರಕರಣದಲ್ಲಿ ಮುಂದಿನ ವಿಚಾರಣೆವರೆಗೆ ಯಾವುದೇ ಕ್ರಮ ಕೈಗೊಳ್ಳದಂತೆ ನಿರ್ದೇಶನ ನೀಡಿದೆ.
ಹೈಕೋರ್ಟ್ನವ್ರು ಕೊಟ್ಟಿರೋದು. ಈ ಪ್ರಕರಣ ಈಗ 2 ಪ್ರಕರಣಗಳು ಇದಾವೆ. ಒಂದು KIT ಮುಂದೆ ಇದೆ, ಒಂದು ಹೈಕೋರ್ಟ್ ಮುಂದೆ ಇದೆ. KITನಲ್ಲೂ ಕೂಡ ಏನು ತೀರ್ಪು ಕೊಟ್ಟಿಲ್ಲ, ಅದು ಪೆಂಡಿಂಗ್ ಇದೆ. ಹೈಕೋರ್ಟ್ನವರು ಈ ಕೇಸ್ನಲ್ಲಿ ಇದು ಕೊಟ್ಟಿದ್ದಾರೆ. ಸೊ 384 ಜನ ಗೆಜೆಟೆಡ್ ಪ್ರೊಬೇಷನರಿ ಆಫೀಸರ್ಸ್ ಅವರಲ್ಲೂ ಕೋರ್ಟ್ನಲ್ಲಿದೆ. ಈ 25 ಸಹಾಯಕ ಇಂಜಿನಿಯರ್ಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಇಲ್ಲೂ ಕೂಡ ಪೆಂಡಿಂಗ್ನಲ್ಲಿದೆ. ಸೊ ಇದನ್ನ ನಾವು ಈಗ ಏನು ತೀರ್ಮಾನ ಮಾಡೋಕ್ಕಾಗಲ್ಲ. ನಂಬರ್ 1, ನಾನು ಮೊದಲೇ ಹೇಳದಂತೆ ಇದು ಸ್ವಾಯತ್ತ ಸಂಸ್ಥೆ ಆಗಿರೋದ್ರಿಂದ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರೋದ್ರಿಂದ ನಾವು ಮೇಲಿಂದ ಮೇಲೆ ಆದೇಶಗಳನ್ನ ಕೊಡಕ್ಕಾಗಲ್ಲ, ಹಿಂಗೇ ಮಾಡಿ ಅಂತ ಹೇಳಕ್ಕಾಗಲ್ಲ. ಆದರೆ ಕೆಲವು ಸೂಚನೆಗಳನ್ನು ಕೊಡಲಿಕ್ಕೆ ಅವಕಾಶ ಇದೆ, ಇಲ್ಲ ಅಂತ ಏನಲ್ಲ. ಹಾಗಂತೇಳಿ ನಾವು ಕೈ ಕಟ್ಕೊಂಡು ಕೂತ್ಕೊಂಡಿರ್ಬೇಕು. ಅಶೋಕ ಅವರು ಪ್ರಶ್ನೆ ಮಾಡಿದ್ರೆ ನಾವು ಸುಮ್ಮನೆ ಉತ್ತರ ಏನು ಕೊಡಲ್ಲಪ್ಪ, ದಿಸ್ ಇಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ಒಟ್ಟಾರೆಯಾಗಿ ಕರ್ನಾಟಕ ಲೋಕ ಸೇವಾ ಆಯೋಗ ಸುಧಾರಣೆ ಆಗಬೇಕು. ಇದಕ್ಕೆ ನಿಮ್ಮೇನು ಸಲಹೆಗಳು ಕೊಡ್ತೀರಿ, ಆ ಸಲಹೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಮಾಡಿದ್ದೆಲ್ಲ ಸರಿ, ಕರ್ನಾಟಕ ಲೋಕ ಸೇವಾ ಆಯೋಗ ಮಾಡಿರೋದೆಲ್ಲ ಸರಿ ಅಂತ ಹೇಳ್ಕೊಳ್ಳಿಕ್ಕೆ ತಯಾರಾಗಿಲ್ಲ. ಇವು ಕೋರ್ಟ್ನಲ್ಲಿದ್ದಾವೆ, ಅದು ಬೇರೆ ಪ್ರಶ್ನೆ. ಆದರೆ Guess what? 3 hours. In just 3 hours, I learned how to use ChatGPT and AI tools that have made me a star performer in my company. Now, ಇದು ಕೋರ್ಟ್ನಲ್ಲಿರೋದ್ರಿಂದ ನಾವು ಏನೇ ನಿರ್ಣಯಗಳನ್ನು ಮಾಡಿದ್ರೂ ಕೂಡ ಇದು ಸಬ್ಜುಡಿಸ್ ಆಗುತ್ತೆ. ಸೊ ಒಂದು ಕೋರ್ಟ್ನಲ್ಲಿ ಬರಲಿ ಆದೇಶ, ಬಂದಮೇಲೆ ಸುಧಾರಣೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಕೂಡ ಯೋಚನೆ ಮಾಡೋಣ. ಇಫ್ ನೆಸೆಸರಿ ನಾನು ವಿರೋಧ ಪಕ್ಷದ ಎಲ್ಲ ನಾಯಕರುಗಳ ಕುರಿತು ಮಾತಾಡೋಕ್ಕೆ ತಯಾರಾಗಿದೆ, ಅವರ ಸಲಹೆ ಸೂಚನೆಗಳನ್ನು ತಗೊಳ್ಳಿಕ್ಕೆ ತಯಾರಾಗಿದೆ. ಒಟ್ಟಾರೆಯಾಗಿ ಇದು ಒಂದು ಇಂಪಾರ್ಟೆಂಟ್ ಸಂಸ್ಥೆ. ಯಾಕಂತಂದರೆ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ ಸಿ ಈ 3 ಸಿವಿಲ್ ಸರ್ವಿಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರನ್ನು ಆಯ್ಕೆ ಮಾಡ್ತಕ್ಕಂಥ ಸಂಸ್ಥೆ. ಅಲ್ಲಿ ಪ್ರಾಮಾಣಿಕವಾಗಿರೋರು ಬರದೇ ಹೋದರೆ, ಆಯ್ಕೆ ಟ್ರಾನ್ಸ್ಪರೆಂಟ್ ಆಗಿಲ್ಲದೆ ಹೋದರೆ ನಾವು ಉತ್ತಮವಾದಂಥ ಆಡಳಿತ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಡಲಿಕ್ಕೆ ಸಾಧ್ಯ ಇಲ್ಲ, ದಕ್ಷ ಅಧಿಕಾರಿಗಳನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಪ್ರಾಮಾಣಿಕ ಅಧಿಕಾರಿಗಳನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ. ಸೊ ಅದರಿಂದ ನಾನು ಇಷ್ಟೇ ಹೇಳ್ತೀನಿ, ಎರಡೂ ಪ್ರಕರಣಗಳಲ್ಲಿ 384 ಗೆಜೆಟೆಡ್ ಪ್ರೊಬೇಷನರ್ಸ್ಗಳ ಆಯ್ಕೆ, ಅಲ್ಲಿ ಆಗಿರ್ತಕ್ಕಂಥದ್ದು ಭಾಷಾಂತರದಿಂದ ಆಗಿರ್ತಕ್ಕಂಥ ಗೊಂದಲ, ಮತ್ತು 25 ಜನ ಸಹಾಯಕ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಅವರು ಆಗಿರ್ತಕ್ಕಂಥ ಆಯ್ಕೆ, ಇವೆರಡೂ ಕೋರ್ಟ್ಗೆ ಹೊರಟೋಗ್ಬಿಟ್ಟಿದ್ದಾವೆ. ಅನ್ಫಾರ್ಚುನೇಟ್ಲಿ ಈ ಕೋರ್ಟ್ನಲ್ಲಿ ಏನು ಇತ್ಯರ್ಥ ಆಗಿಲ್ಲ. ಆ ಇತ್ಯರ್ಥ ಆಗದೇ ಇರೋದ್ರಿಂದ ಸಬ್ಜುಡಿಸ್ ಆಗೋ ಸಾಧ್ಯತೆ ಇದೆ. ಆ ಕಾರಣದಿಂದ ನಾನು ಈಗ ಏನನ್ನೂ ತೀರ್ಮಾನ ಮಾಡಲ್ಲ. ಯಾಕಂದರೆ ಹಿಂಗೇ ಕೊಡಿ ಅಂತ ಸೂಚನೆ ಕೊಡೋಕ್ಕೆ ಕಷ್ಟ ಆಗ್ತದೆ. ಆದರೆ ಮೀಟಿಂಗ್ ಮಾಡಲಿಕ್ಕೆ ಯಾವ ತೊಂದರೆಯೂ ಇಲ್ಲ. ವಿರೋಧ ಪಕ್ಷದವರು ಇದನ್ನು ಸುಧಾರಣೆ ಮಾಡಲಿಕ್ಕೆ ಏನು ಇದು ಕೊಡ್ತಾರೆ, ಅದನ್ನು
ಸೂಚನೆಗಳನ್ನು ನಾವು ಮೀಟಿಂಗ್ ಮಾಡಿ ಅವ್ರ ಸೂಚನೆಗಳನ್ನು ಸಲಹೆಗಳನ್ನು ಗಂಭೀರವಾಗಿ ಸರ್ಕಾರ ಸ್ವೀಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಒಟ್ಟಾರೆಯಾಗಿ ಸರ್ಕಾರದ ಉದ್ದೇಶ ಇದು ಸುಧಾರಣೆ ಆಗಬೇಕು. ಯಾವುದೇ ಸರ್ಕಾರಕ್ಕೆ ಇದು ಯೋಗ್ಯವಲ್ಲ. ಅವಮಾನ ಮಾಡ್ತಕ್ಕಂಥದ್ದು, ಮತ್ತೆ ಅಭ್ಯರ್ಥಿ ಪರೀಕ್ಷೆಗೆ ಅಪಿಯರ್ ಆದಂಥ ಅಭ್ಯರ್ಥಿಗಳು ಅವ್ರಿಗೆ ಅನ್ಯಾಯ ಆಗ್ತಕ್ಕಂಥದ್ದು, ಇದು ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದರಿಂದ ಇವರು ಇನ್ನೂ ಈಗಲೂ ಸಲಹೆಗಳು ಕೊಟ್ಟರೆ ಆ ಸಲಹೆಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಏನು ಸೂಚನೆ ಕೊಡಬೇಕು ಇದಕ್ಕೆ ಇವರಿಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್ನವರಿಗೆ ಅಂತಕ್ಕಂಥದ್ದನ್ನು ಮಾಡ್ತೇವೆ ಅಂತೇಳಿ ನಾನು ಅವರು ಎತ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಬಹುಶಃ ಅವರು ಏನು ನಿರ್ದಿಷ್ಟವಾಗಿ ಯಾವುದೂ ಹೇಳಿಲ್ಲ. ಭ್ರಷ್ಟಾಚಾರ ನಡೀತಾ ಇದೆ ಇಲ್ಲ ಅಂತ ಹೇಳಲ್ಲ ನಾನು. ಯಾವುದು ಹೇಳ್ತೀನಿ ನಾನು ಬೇಕು ಮತ್ತು ಅವ್ರ ಮೇಲೆ ಕ್ರಮ ಡಿಮ್ಯಾಂಡ್ ಮಾಡಿದ್ದಾರೆ. ಕೋರ್ಟ್ನಲ್ಲಿದೆ. ಇಲ್ಲ ಅದಿಲ್ಲ ಕೂತ್ಕೊಳ್ಳಿ ಅಶೋಕ್. ಅದ್ಯಾವ್ದಿದೆ? ನೀವು ಹಳೇದ್ರದ್ದು BW ಇದು ವಾಟರ್ ಸಪ್ಲೈ ಇದಿರೋದು ಇಲ್ಲ ಇದ್ರದ್ದಿಲ್ಲ ಸರ್. ಇದು ಇದೆ. ಇಲ್ಲ ಇದ್ರ ಕೇಸ್ ನಂಬರ್ ಹೇಳ ಇದೇನು KTಗೆ ಎರಡೂ ಇದೆ. ಮರುಪರೀಕ್ಷೆಗೆ ಸ್ಟೇ ಕೊಟ್ಟಿದ್ದಾರಾ ಸರ್? ಸ್ಟೇ ಕೊಟ್ಟಿಲ್ಲ. ಸ್ಟೇ ಬಟ್ ಏನ್ ಹೇಳಿದ್ನಲ್ಲ ನಾನು, ಇದು 15 ಜನ ಇದ್ರದ್ದು ನಾವು ತೀರ್ಮಾನ ಮಾಡುವವರೆಗೆ ಮುಂದೆ ಏನು ಮಾಡಬಾರ್ದು ಅಂತ ಅನ್ನೋದು ಎರಡನೇ ಕೇಸ್ನಲ್ಲಿ. ಮೊದಲನೇ ಕೇಸ್ನಲ್ಲಿ KIT ಏನೂ ಕೊಟ್ಟಿಲ್ಲ, 384ರಲ್ಲಿ ಏನೂ ಕೊಟ್ಟಿಲ್ಲ. ಅದರಿಂದ ಈಗಾಗಲೇ ಒಂದು ಮರುಪರೀಕ್ಷೆ ಆಗ್ಬಿಟ್ಟದೆ. ಎರಡನೇ ಪರೀಕ್ಷೆಗೆ ಅಪಿಯರ್ ಆಗಿದ್ದಾರೆ. ಇದು ಕೋರ್ಟ್ನಲ್ಲಿ ಇರ್ತಕ್ಕಂಥ ಕೇಸು KIT OA 285/2025 OA 285/2025 ಈ ಕೇಸ್ನಲ್ಲಿ ಸ್ಟೇ ಕೊಟ್ಟಿಲ್ಲ, ಬಟ್ ಪೆಂಡಿಂಗ್ ಇದೆ, ಮ್ಯಾಟರ್ ಪೆಂಡಿಂಗ್ ಇದೆ. ಅದರಿಂದ ಮರುಪರೀಕ್ಷೆ ಮಾಡೋಕ್ಕಾಗಲ್ಲ, ನಂಬರ್ 1. ನಂಬರ್ 2, ನೀವು ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದನ್ನ ನಾನು ಅಲ್ಗಳೆಯಕ್ಕೆ ಹೋಗಲ್ಲ. ಇಷ್ಟಿಷ್ಟು ರೇಟ್ ಎಲ್ಲ ಹೇಳ್ಬಿಟ್ಟಿದ್ರಿ. ಅಸಿಸ್ಟೆಂಟ್ ಕಮಿಷನರ್ಗೆ ಇಷ್ಟು, ತಹಸೀಲ್ದಾರ್ಗೆ ಇಷ್ಟು, DYSPಗೆ ಇಷ್ಟು, ಎಕ್ಸೈಸ್ ಇನ್ಸ್ಪೆಕ್ಟರ್ಗೆ ಇಷ್ಟು ಅಂತ ಎಲ್ಲೆಲ್ಲ ಹೇಳಿದಿರಿ. ಕಮರ್ಷಿಯಲ್ ಟ್ಯಾಕ್ಸ್ನವ್ರಿಗಿಷ್ಟು ಅವೆಲ್ಲ ಹೇಳಿದಿರಿ. ನಂಗೆ ಗೊತ್ತಿಲ್ಲ. ಮತ್ತೆ ಅಲ್ಗಳೆಯೋದು ಇಲ್ಲ, ಅದನ್ನ ನನಗೆ ಗೊತ್ತಿಲ್ಲ. ಮೊದಲನೇದು. ಎರಡನೇದು ಅಲ್ಗಳೆಯೋದು ಇಲ್ಲ. ಇಷ್ಟನ್ನು ಹೇಳಿ ನಾನು ಅವರು ಎತ್ತಿರ್ತಕ್ಕಂಥ ಉತ್ತರ ಪ್ರಶ್ನೆಗಳಿಗೆ 69ರಲ್ಲಿ ಚರ್ಚೆ ಪ್ರಾರಂಭ ಮಾಡಿದರೆ ಅದಕ್ಕೆ ಉತ್ತರ ನೀಡಿದ್ದೇನೆ. ಆಯ್ತಾ ಪ್ರೇಯರು? ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಬೇರೆಯವರಾಗಿದ್ದರೆ ನಾನು ಈ ರೀತಿ ಉತ್ತರಕ್ಕೆ ನಾನೇನು ಆರಾಮ್ಸೆ ಕೂತ್ಬಿಡ್ತಾ ಇದ್ದೆ, ಆರಾಮ್ಸೆ ಕೂತ್ಕೊಂತಾ ಇದ್ದೆ. ಬೇರೆ ಮುಖ್ಯಮಂತ್ರಿ ಆಗಿದ್ರೆ ಕೊನೆಯವರು ಕೇಳಿ, ತಾವು ತಮ್ಮ ಜೀವನವನ್ನೇ ಪ್ರಾರಂಭ ಮಾಡಿದ್ದು ಕನ್ನಡ ಕಾವಲು ಸಮಿತಿಯಿಂದ. ಕನ್ನಡದ ಕಟ್ಟಾಳು. ನನ್ನ ಮೊನ್ನೇನು ಪದ ಹೇಳಿದೆ, ಅದೇನೋ ಹೇಳಿದೆ, ನಾನು ನಾಲ್ಗೆ ಕಟ್ ಮಾಡಿದ್ರು ಮೂಗ್ನಲ್ಲಾದ್ರೂ ಕನ್ನಡ ಪದ ಹೇಳ್ತೀನಿ. ಆ ಒಂದು ಸಂಸ್ಕೃತಿಯಿಂದ ಬಂದಂಥವ್ರು ನೀವು. ಹೌದಪ್ಪ, ನೋಡಿ, ಹೌದು ಹುಲಿ ಕಂತು. ನನಗೆ ಅರ್ಥ ಆಗದೆ ಇರೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, KPSC ಅವರು ಮೊದಲು ಕನ್ನಡ ಟ್ರಾನ್ಸ್ಲೇಷನ್ ಆಯಿತು. ಆ ಟ್ರಾನ್ಸ್ಲೇಷನ್ ಒಂದು ಸಮಿತಿಯನ್ನು ನೇಮಕ ಮಾಡಿದ್ರು. ಅದರಲ್ಲಿ 6 ತಪ್ಪಾಗಿದೆ,
6 ತಪ್ಪಿಗೋಸ್ಕರ ನಾವು ಎಕ್ಸಾಮ್ ಮಾಡಿದ್ರಿ ಅಂತ ಅಲ್ವಾ? ಕರೆಕ್ಟ್. 10 ಅಂದ್ರೆ 6 ಆದ್ಮೇಲೆ ಎಕ್ಸ್ಟ್ರಾ ಆದ್ರೆ ಮಾಡಬೇಕು ಅಂತ ಅವರ ಕಾನೂನಲ್ಲಿ ಇದೆ. ತಾವು ಕನ್ನಡ ಕಾವಲು ಸಮಿತಿ ಅಲ್ಲ, ನಿಮಗೆ ಏನು ದಾಖಲೆ ಇಲ್ದಿದ್ದು ನಾನೇನು ಮಾತಾಡಲ್ಲ. ಫಸ್ಟ್ ಟೈಮ್ ಆದಾಗ 59 ತಪ್ಪನ್ನ ಹುಡುಕಿದೀವಿ. 59 ತಪ್ಪು ಫಸ್ಟ್ ಟೈಮ್ ಆದಾಗ. ಒಂದು ನಿಮಿಷ ಸರ್, ಮಾತಾಡ್ಬಿಡ್ತೀನಿ. ನೀವು ಮಾತಾಡಿದಾಗ ನಾನು ಎಷ್ಟು ಕೂಲಾಗಿ ಕೇಳಿದ್ದೀನಿ ಸರ್. ನಿಮ್ ಬಗ್ಗೆ ಹೊಗಳಿದ್ದೀನಿ ನಾನು. ಏನೋ ಕನ್ನಡ ಕಾವಲು ಸಮಿತಿ ಎಲ್ಲ ಹೇಳಿದ್ದೀನಿ. ಇನ್ನೇನು ಹೇಳ್ಬೇಕು ನಾನು? ಏನು ಮಾತಾಡಲ್ಲ. ಮತ್ತೆ ಸರಿ, ಅವರು 59 ತಪ್ಪಾದಾಗ ಅವರು ಯಾರು ಲೋಕಸೇವಾ ಆಯೋಗದವರು 10 ತಪ್ಪಾಗಿದೆ ಅಂತ ಹೇಳಿದ್ರು. ನಾನು ನಿಮ್ಗೆ ದಾಖಲೆ ಕೊಡ್ತೀನಿ. ತಜ್ಞರ ಸಮಿತಿ ತಜ್ಞರು ಅದೇ ನಿಮ್ಗಿಂತ ಹೇಳಿರೋದಲ್ಲ ಸರ್. ಅವ್ರ ತಜ್ಞರ ಸರ್, ಅವರು ರೋಗಗ್ರಸ್ತರು. ಅವರು ಅಲ್ಲಲ್ಲ, ತಜ್ಞರಾಗಿದ್ರೆ ಸರ್ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಕ್ ಮುಂಚೆ ಜ್ಞಾನ ಇದ್ರೆ ನೋಡ್ಬೇಕಾಗಿತ್ತಲ್ಲ. ಅವರು ಜ್ಞಾನ ಇದ್ರೆ ನೋಡ್ಬೇಕಾಗಿತ್ತಲ್ಲ. ಅವ್ರಿಗೆ 2.5 ಲಕ್ಷ ಸಂಬಳ ಅಂತ ಕೊಡ್ತಾ ಇದೀರಿ. ಅಗ್ರಿ ವಿತ್ ಯು. ಯಾರು ಯಾಕೆ ಕೊಡ್ತಾ ಇದ್ದೀರಿ ಅವ್ರಿಗೆ? ಎಕ್ಸ್ಪರ್ಟ್ ಅಂತ ಯಾಕೆ ಸೆಲೆಕ್ಷನ್ ಮಾಡಿದ್ರಿ? ವೈ? ನಾನ್ ಮಾಡಿಲ್ಲಪ್ಪ ಸರ್, ನಿಮ್ಗೆ ಹೇಳ್ತಾ ಇಲ್ಲ ನಾನು. ನೀವು ಅವರು ಎಕ್ಸ್ಪರ್ಟ್ ಅಂತ ಹೇಳಿದ್ರಲ್ಲ, ಯಾವ್ದ್ರಾಗ ಎಕ್ಸ್ಪರ್ಟ್ ಅವರು? ಯಾವ್ದು? ನಾನು ನಿಮ್ಗೆ ನೋಡಿ ಸರ್, 2 ಕಳಿಸ್ತೀನಿ ಸರ್. 2 ಪ್ರಶ್ನೆ ಪತ್ರಿಕೆ ಇದೆ ನಿಮ್ಮ ಹತ್ರ. ಇಲ್ಲೇ ಕಳಿಸ್ತೀನಿ. ನೀವಿಲ್ಲೇ ನಾನು ಮಾರ್ಕ್ ಮಾಡಿದ್ದೀನಿ, ನೀವೇನು ಹುಡ್ಕಂಗೂ ಇಲ್ಲ. ಫಸ್ಟ್ ಟೈಮ್ ಆದಾಗ 59 ತಪ್ಪು ಮಾಡವ್ರೆ. ಸೆಕೆಂಡ್ ಟೈಮು ಆದ್ಮೇಲೆ ತಾವು ಫಸ್ಟ್ ಟೈಮ್ ಆದಾಗೆ ತಾವು ರಿಯಾಕ್ಟ್ ಮಾಡಿದ್ದೀರ. ಫಸ್ಟ್ ಟೈಮ್ ಆದಾಗ ತಾವು ಬಹಳ ಚಂದಾಗಿ ರಿಯಾಕ್ಟ್ ಮಾಡಿದ್ದೀರ. ಇಂಗ್ಲಿಷಲ್ಲಿದೆ, ಓದ್ತೀನಿ ಸ್ವಲ್ಪ. ಸಿದ್ದರಾಮಯ್ಯ ಎಕ್ಸ್ ಖಾತೆ, those responsible for these lapses have been relieved of their duties. The upcoming exam will be conducted with the utmost responsibility and accountability, following all the due diligence. We remain committed to uphold the integrity of our recruitment process. This is your comment, sir. This is my opinion also. This is your opinion. Even now it is my opinion. ಗಂಗಾವರ್ IAS ಅವರು ನೀವಾದ್ಮೇಲೆ ರೆಸ್ಪಾಂಡ್ ಮಾಡ್ತಾರೆ. ಯಾರು? ಗಂಗಾವರ್ IAS. IAS ಅವರು ಅಂದ್ರೆ ಒಳ್ಳೆ ತಂದಾಗ ಮಾಡ್ತಾರೆ. ಅವ್ರೇನು ಇದಲ್ಲ. ಅವ್ರೇನು ಹೆಂಗ್ ಮಾಡ್ತಾರೆ ಅಂದ್ರೆ ಕನ್ನಡದವರು ನೋಡ್ಕೊಬೇಕು. ಅವರ ವರ್ಡ್ ನೋಡ್ಬಿಟ್ರೆ ಕನ್ನಡದವರು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅಸೆಂಬ್ಲಿ ಇದು ಹೇಳಿದೀನಿ. ವಿಷ ಕುಡಿಬೇಕೋ ಏನ್ ಕುಡಿಬೇಕೋ ಗೊತ್ತಿಲ್ಲ. ಪರ್ಸನಲಿ ಐ ಲವ್ ದಿಸ್ ಕಾಮೆಂಟ್ಸ್. ಕಳ್ಸ್ಕೊಡ್ತೀನಿ ಸರ್, ಇದ್ರನ್ನ ನೋಡ್ಕೊಳ್ಳಿ. ಇದೆಯಾ ಅಲ್ಲಿ ನಿಮ್ಮ ಹತ್ರ? ಇದೆ. Personally, I love these comments. That memes, hard-working and smart candidate might have enjoyed this exam paper. Yaru? Smart candidates might have enjoyed this exam paper. ಅಂದ್ರೆ ಇವನು ಯದ್ವಾ ತದ್ವಾ ಟ್ರಾನ್ಸ್ಲೇಷನ್ ಮಾಡಿದಾರಲ್ಲ ಇಂಗ್ಲಿಷಿಂದ ಕನ್ನಡಕ್ಕೆ, ಅದನ್ನ ಸ್ಮಾರ್ಟ್ ಕ್ಯಾಂಡಿಡೇಟ್ಸ್ ಎಂಜಾಯ್ ಮಾಡ್ತಾ ಇದಾರಂತೆ. ಅಂತವ್ರನ್ನ ನೀವು ಅಲ್ಲಿ ಹಾಕಿದ್ದೀರಾ IAS? ನಾನು ಹಾಕಿಲ್ರಿ. ಇನ್ಯಾರು ಹಾಕ್ತಾರೆ ಸರ್? IAS ಹಾಕೋರಲ್ಲ. IAS ನಾವೇ ನೇಮಕ ಮಾಡೋದು. ಮತ್ತೆ ಅದನ್ನೇ ಹೇಳಿದ್ದು ಸರ್. ಮುಖ್ಯಮಂತ್ರಿ ನಿಮ್ ಕಾಮೆಂಟ್ನು ನಾನು ಓದ್ದೆ. ನೀವು ಎಷ್ಟು ರೆಸ್ಪಾನ್ಸಿಬಿಲಿಟಿ ಆಗಿ ನೀವು ಕಾಮೆಂಟ್ ಮಾಡಿದ. ಮೈ ರೆಸ್ಪಾನ್ಸಿಬಿಲಿಟಿ ಉಪಯೋಗ ಮಾಡಿದ್ದೀನಿ. ಇವನು ಎಂಜಾಯ್ ಅನ್ನೋ ಪದವು ಯೂಸ್ ಮಾಡಿದ್ದಾನೆ. ಅದೇ ಪೇಪರ್ಗೆ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಇದು ಉದ್ದತನ ಅಲ್ವಾ ಸರ್? ಉದ್ದಟತನ. ನೀವು ಕನ್ನಡ ಕಾವಲು ಸಮಿತಿಯವರು. ನನ್ಗೆ ಗೊತ್ತಿಲ್ಲ, ಬೇರೆ ಇಲ್ಲಿ ಅಸೆಂಬ್ಲಿಯಲ್ಲಿ ನೀವು ಹೇಳಕ್ಕಾಗಲ್ಲ. ಆಚೆ ಕಡೆ ಬೇರೆ ಪದ ಉಪಯೋಗ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ನಿಮ್ಗೆ ಈಗ ಕಳ್ಸ್ಕೊಡ್ತೀನಿ ಸರ್. ನಾನು ಹೇಳಿದ್ದೀನಿ
ನಾನೇ ಹುಡ್ಕೊಡ್ತೀನಿ. ಫಸ್ಟ್ ಆದಾಗ 59, ಎರಡನೇ ಸರಿ ಆದಾಗ 79 ಲೋಪಗಳು. ಕೊಡಪ್ಪ ಇದು ತಗೊಂಡೋಗಿ ಮುಖ್ಯಮಂತ್ರಿಗಳು. 2 ಕೊಟ್ಟಿದ್ದೀನಿ ನೋಡಿ ಸರ್. ನೀವು ಹುಡ್ಕಂಗೂ ಇಲ್ಲ, ಅಲ್ಲೇ ತಿದ್ದಿದ್ದೀನಿ ನೋಡಿ, ಎಲ್ಲ ಕಡೆ ತಿದ್ದಿದ್ದೀನಿ. 79 ತಪ್ಪೈತೆ. 59 ತಪ್ಪಿದ್ದಾಗ ರೀ ಎಕ್ಸಾಮ್ ಮಾಡಿದ್ದೀರಾ, 79 ತಪ್ಪಾದಾಗ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಾ. ನೀವೇ ಹೇಳಿದ್ದೀರಾ ಎಕ್ಸಾಮ್ ಮಾಡಿ ಅಂತ. ಮೊದಲನೇ ಸಾರಿ ತಪ್ಪಾದಾಗ ನೀವೇ ಎಕ್ಸಾಮ್ ಮಾಡಿ ಅಂತ ಹೇಳಿದ್ದೀರಾ. ಈಗ ಅದ್ಯಾವುದೋ KIT ಅಲ್ಲಿ ಏನೋ ಇದೆ ಅಂತೇಳಿ ಅಂತೀರ. ಅಂದ್ರೆ ಕನ್ನಡಕ್ಕೆ ಅವಮಾನ ಆದಾಗ ನೀವಲ್ದಿರ ಯಾರು ಸರ್ ಎದೊಳ್ಬೇಕು? ಪ್ರಿಯಾಂಕಾ ಅವ್ರ ಮನೆ ಮಾತಾಡಿದ್ರು, ಈ ಉತ್ತರ ಕರ್ನಾಟಕದ ಕಡೆ ಈ ಎಕ್ಸಾಮ್ ಬರೆಯೋರು ಆ ಸೆಂಟ್ರಿಸ್ ಬರ್ತಾರಲ್ಲ, ಆ ಪಾಠ ಕೇಳ್ಕೊಳಕ್ಕೆ 1 ತಿಂಗಳು 2 ತಿಂಗಳು ಅವ್ರಿಗೆ ಊಟ ಇರಲ್ಲಂತೆ. ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡವ್ರಂತೆ. ಅನ್ನ ಏನು 3-4 ಅನ್ನ ಹಾಕು ಅಂತ ಹೇಳ್ಬಿಟ್ಟು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡವ್ರು. ಅದರಲ್ಲಿ ಎಲ್ಲೆಲ್ಲಿ ಮದುವೆ ಮನೆಗಳಿರ್ತಾವೋ ಏನೇನು ಇರ್ತದೋ ಫ್ರೀ ಊಟ ಛತ್ರಗಳಲ್ಲಿ, ಮಠಗಳಲ್ಲಿ ಅಲ್ಲೆಲ್ಲ ಹೋಗ್ತಾರಂತೆ. ಅಷ್ಟು ಕಷ್ಟ ಬಿದ್ದು ಕನ್ನಡದವರು ಬರೆಯೋದು. ನೀವು ಕನ್ನಡಕ್ಕೆ ದ್ರೋಹ ಬಗೆಯೋದು. ನಾವೆಲ್ಲ ಕನ್ನಡ 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 ಕನ್ನಡಕ್ಕೋಸ್ಕರ ದುಡ್ಡು ಖರ್ಚು ಮಾಡೋದು. ನಾವು ಯಾವ ಪುರುಷಾರ್ಥಕ್ಕೆ ಕನ್ನಡ ಖರ್ಚು ಮಾಡ್ತೀರಾ? ಇಂಥ KPSC ಅವ್ರು ಇಟ್ಕೊಂಡು ಅವ್ರಿಗೆಲ್ಲ ಸಂಬಳ ಕೊಟ್ಕೊಂಡು. ಒಂದು ಟ್ರಾನ್ಸ್ಲೇಷನ್ ಸರ್, ಸಣ್ಣದು. ನಮ್ಮ ಯಾವುದೋ ಒಬ್ಬ ಲೆಕ್ಚರರ್ ಕರೆದು, ಕನ್ನಡ ಲೆಕ್ಚರರ್ ಕರೆದು ಹೇಳಿದ್ರೆ ಮಾಡ್ಕೊಟ್ಬಿಡ್ತಾರಲ್ಲ ಸರ್. ಇದನ್ನ ಕನ್ನಡ ಕಾವಲು ಸಮಿತಿ ಇದೆಯಲ್ಲ ಸರ್, ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಇವಾಗೆಲ್ಲ ನಾನು ಹೇಳ್ತಾರೆ 10 ವರ್ಷದಿಂದನೇ ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವುದೇ ಟ್ರಾನ್ಸ್ಲೇಷನ್ ಅನ್ನ ಫಸ್ಟ್ ಕನ್ನಡದ ಪತ್ರಕ್ಕೆ ಪ್ರಶ್ನೆ ಪತ್ರಿಕೆ ಆಗ್ಬೇಕು, ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಫರ್. ಅವಾಗ ಹೇಳಿದ್ದಾರೆ, ತಾವು ಇವಾಗ ಹೇಳ್ತಾ ಇದ್ದೀರಾ ಇನ್ ಮುಂದೆ ಮಾಡ್ತೀನಿ ಅಂತ. ಅವ್ರು ಅವಾಗೇ ಪತ್ರ ಬರೆದಿದ್ದಾರೆ ಎಲ್ಲರಿಗೂ. ಕಸದ ಬುಟ್ಟಿಗೆ ಹಾಕಿದ್ರು ಅದನ್ನೆತ್ತಿ, ಕಸದ ಬುಟ್ಟಿಗೆ ಹಾಕ್ಬಿಟ್ರು ಅದನ್ನೆಲ್ಲ ಎತ್ತಿ. ಅಂದ್ರೆ ನನಗೆ ಅನ್ಸೋವಂಥದ್ದು ಇನ್ನೊಂದು. ಎರಡನೇದು ತಾವು ಹೇಳಿದ್ರಿ KPSC ಬಗ್ಗೆ. ಈ ಮಹಾಭಾರತದಲ್ಲಿ ಸರ್, ಈ ಮಹಾಭಾರತದಲ್ಲಿ ಕೃಷ್ಣ ಇರ್ತಾರೆ. ನೀವು ರಾಮ ಅಂತ ಹೆಸರಿಕೊಂಬಿಟ್ಟಿದ್ದೀರ, ಕೃಷ್ಣ ಇರ್ತಾನೆ. ನಮ್ಮ ಅಪ್ಪ ನಮ್ಮಮ್ಮ ಇಟ್ಟದೆ ನನಗೆ ಗೊತ್ತಿಲ್ಲ. ನನ್ನ DK ಶಿವಕುಮಾರ್ ನಮ್ಮ ಅಪ್ಪ ನಮ್ಮಮ್ಮ ಇಟ್ಟಿರೋದು. ನಿಮ್ ತಂದೆಯವ್ರ ಹೆಸರೇನು ಸರ್? ಸಿದ್ದರಾಮೇಗೌಡ. ಸಿದ್ದರಾಮಯ್ಯನೋಡ. ಅಲ್ಲಿ ಹಂಗೆ ಬಂದೈತಲ್ಲ, ನಮ್ಮ ಊರು ಸಿದ್ದರಾಮನ ಉಂಡಿ. ಉಂಡಿ ಸರ್. ಅದರಲ್ಲಿ ಮಹಾಭಾರತದಲ್ಲಿ ಈ KPSC ಬಗ್ಗೆ ನಿಮ್ದು ಎಷ್ಟು ಜಾಣತನದ ಉತ್ತರ ಕೊಟ್ಟಿದ್ದೀರಾ? ಯಾರು ಜಾಣ? ಅಲ್ಲ, ಹೇಳ್ತೀನಿ. ಜಾಣತನದ ಉತ್ತರ ಅಂದ್ರೆ, ಈ ಮಹಾಭಾರತದಲ್ಲಿ ಕೃಷ್ಣ ಇರ್ತಾನೆ. ಅವನು ಈ ಒಂದು ಶ್ಲೋಕ ಹೇಳ್ತಾನೆ, ಅಶ್ವತ್ಥಾಮ. ಅವಾಗ ಶಂಕ ಓದ್ಬಿಡ್ತಾನೆ ಕರೆಕ್ಟಾಗಿ. ಕುದುರೆ ಅನ್ನೋದಕ್ಕೆ ಕರೆಕ್ಟಾಗಿ ಶಂಕ ಓದ್ಬಿಡ್ತಾನೆ. ಆನೆ ಕುಂಜರ, ಅತ ಕುಂಜರ ಅಶ್ವತ್ಥಾಮ ಕರೆಕ್ಟಾಗಿ ಬಿಡ್ತಾನೆ ಕೃಷ್ಣ. ಕೊನೆಯಲ್ಲೂ ಕರೆಕ್ಟಾಗಿ ಹೇಳ್ತಾನೆ. ಮಧ್ಯೆ ಆ ಕುಂಜರ ಅತಃ ಅನ್ನೋದು ಹೇಳ್ತಾನೆ. ಕುಂಜರ ಅಂದಾಗ ಶಂಕ ಓದ್ಬಿಡ್ತಾನೆ. ಈ ರಿಪೋರ್ಟ್ ಸರ್, ನೀವು ಹೇಳಿದ್ರಿ ಅಲ್ಲಿ ಕೊಟ್ಟವ್ರು ನಿಮ್ಗೆ ರಿಪೋರ್ಟ್ ಎಲ್ಲ ಹೇಳಿದ್ರಿ. ಇದರಲ್ಲಿ 10 ಜನ ಅವರು ಯಾರೋ ರೆಡ್ಡಿ ಅನ್ನೋರು ಒಬ್ರು ಕೇಸ್ ಹಾಕಿದ್ದಾರೆ, ಕೋರ್ಟ್ ಅಲ್ಲಿ ಇದೆ, ಎಲ್ಲ ಅವನ ಮೇಲೆ ಕ್ರಮ ಎಲ್ಲ ಹೇಳಿದ್ರಿ ಕರೆಕ್ಟಾಗಿ. ಆನಂದ ಸಿದ್ದಾರೆಡ್ಡಿ. ನಾನು ಇದು ಎಲ್ಲ ರೆಕಾರ್ಡ್ ಅಲ್ಲಿ ಹೇಳಿದ್ದೀನಿ, ಇದೆಲ್ಲ ತೋರಿಸಿ ಹೇಳಿದ್ದೀನಿ. ನಾನು ನೀವು ಹೇಳಕ್ ಮುಂಚೆ ಎಲ್ಲ ಹೇಳ್ಬಿಟ್ಟಿದ್ದೀನಿ. ನೀವು ಓದ್ಕೊಂಡು ನಾನು ಹೇಳಿದೆ. ಇದು ನೋಡಿ ಸರ್, ಅದೇ ಇದರಲ್ಲಿ ಇನ್ನೊಂದು ಹೇಳಿದ್ದಾರೆ, ಬಿಟ್ಬಿಟ್ರಿ ನೀವು. ಏನ್ ಹೇಳಿದ್ದಾರೆ ಅಂದ್ರೆ, ಈ ಎಲ್ಲ ಅವ್ಯವಹಾರ ಆಗೋ ಅಂತದಕ್ಕೆ KPSC ಅವರ ಸಹಕಾರ ಇಲ್ಲದೆ ಏನು ಇಲ್ಲಿ ಅವ್ಯವಹಾರ ಆಗ ಸಾಧ್ಯನೇ ಇಲ್ಲ. KPSC ಅವರು ಇದರಲ್ಲಿ ಪಾಲುದಾರರು ಅಂತ ಹೇಳಿದ್ದಾರೆ. ಅಲ್ಲಿ ಓದಿದ್ರಿ ಶಂಕನ ಕರೆಕ್ಟಾಗಿ, ಬಿಟ್ಬಿಟ್ರಿ ಅದನ್ನ. ರಿಪೋರ್ಟ್ ಅಲ್ಲಿ ಇದೆ ಸರ್, ಕೊಡ್ತೀನಿ ಸರ್. ರಿಪೋರ್ಟ್ ಓದಿಬೇಕು ನಿಮ್ಗೆ 2 ನಿಮಿಷದಲ್ಲಿ ಕೊಡ್ತಾರೆ. ಈ ರಿಪೋರ್ಟ್ ಅಲ್ಲಿ ಇದೆ, KPSC ಅವರು ಭಾಗಿಯಾಗಿದ್ದಾರೆ ಅಂತ ಹೇಳಿದ್ದಾರೆ. ದಾಖಲೆಗಳು ಕೊಟ್ಟಿದ್ದೀನಿ, ಇದನ್ನು ಕಳಿಸ್ಕೊಡ್ತೀನಿ ನಿಮ್ಗೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋವಂಥದ್ದು, ನಾನು ಇದು ಕೊಟ್ಟಿದ್ದೀನಿ ಏನೇನು ಮಾಡಬೇಕು ಅಂತ. ನಾನು ನಮ್ಮ ಕೊನೆ ರಿಪ್ಲೈ ನಾನು ಪ್ರಶ್ನೆ ಕೇಳೋ ಸಂದರ್ಭದಲ್ಲಿ ಭಾಷಾಂತರ ವಿಭಾಗವನ್ನು ಆರಂಭಿಸಿ ಅಂತ ಹೇಳಿದ್ದೀನಿ. ನಿಮ್ಮ ಅಧಿಕಾರಿಗಳೆಲ್ಲೋ
ಎಲ್ಲ ಬರ್ಕೊಂಡವ್ರು. ಕೊನೆಯಲ್ಲಿ ನನ್ನ ಸಲಹೆಯನ್ನ ಬಿಟ್ಬಿಟ್ಟಿದ್ದಂಗೆ ಅವ್ರ ಅಧಿಕಾರಿಗಳು. UPSC ಮಾದರಿಯಲ್ಲಿ ಈ ಒಂದು ಎಕ್ಸಾಮ್ಸ್ಗಳನ್ನು ನಡೆಸಿ. UPSCಯಲ್ಲಿ IAS ನಡೆದ ಸರ್, ಯಾವುದೇ ರೀತಿ ಅವ್ಯವಹಾರ ಆಗ್ತಾ ಇಲ್ಲ. ಇನ್ಮೇಲೆ ಅದನ್ನೇ ಮಾಡ್ತೀವಿ. ಒಳ್ಳೇದು, ಸ್ವಾಗತ ಮಾಡ್ತೀವಿ. ಅದನ್ನ ಮಾಡಿ. ಅವಾಗ ಈ ತರದ ಅನ್ಯಾಯಗಳು ಆಗ್ತಾ ಇಲ್ಲ. ಮತ್ತೆ ಸದಸ್ಯರ ಸಂಖ್ಯೆಯನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದಿರ. ನಾನು ಅದನ್ನ ಸಲಹೆಯನ್ನ ನಾನು ಕೊಟ್ಟಿದ್ದೀನಿ. ತಜ್ಞರ ಸಮಿತಿಗೆ ಯಾರ್ಯಾರಿದ್ದಾರೋ ಆ ತಜ್ಞರ, ಆ ವಿಷಯಕ್ಕೆ ಸಂಬಂಧಪಟ್ಟಂತ ತಜ್ಞರನ್ನೇ ನೇಮಿಸಬೇಕು. ಯಾವ್ಯಾವ ಸಬ್ಜೆಕ್ಟ್ ಬರುತ್ತೋ ಆ ಸಬ್ಜೆಕ್ಟ್ಗೆ ಆ ತಜ್ಞರನ್ನೇ ನೇಮಿಸಬೇಕು. ಈಗ ನಡೆದಿರುವಂತ ಲೋಕ ಸೇವಾ ಪರೀಕ್ಷೆ ಏನಿದೆ ಅದನ್ನ ರದ್ದು ಮಾಡಬೇಕು. ಯಾರ್ಯಾರು ವಿದ್ಯಾರ್ಥಿಗಳು ಇದಾರ ಪಾಪ ಅವ್ರಿಗೆಲ್ಲ ಏಜ್ ಬಾರ್ ಆಗಿದ್ರೆ, ಆ ಟೈಮಲ್ಲಿ 4-5 ತಿಂಗಳು ಏಜ್ ಬಾರ್ ಆಗಿದ್ರೆ ಅದನ್ನ ಕನ್ಸಿಡರ್ ಮಾಡಬಾರ್ದು. ಅವ್ರು ಮತ್ತೆ ಪರೀಕ್ಷೆಗೆ, ಯಾಕಂದ್ರೆ 2,30,000 ಜನ ಪರೀಕ್ಷೆಯಲ್ಲಿ ಭಾಗವಹಿಸಿರುವಂಥದ್ದು, ಅಷ್ಟು ಜನಕ್ಕೆ ಏಜ್ ರಿಲ್ಯಾಕ್ಷನ್ ಕೊಡಬೇಕು. ನಮ್ದು ಮೇನ್ ಅಜೆಂಡಾ ಇರ್ತಕ್ಕಂಥದ್ದು ಮರುಪರೀಕ್ಷೆ ಮಾಡಬೇಕು ಅನ್ನೋದು ನಮ್ಮ ಮೇನ್ ಅಜೆಂಡಾ. ಮತ್ತೆ ನಾನು ಹೇಳೋದು, ನಾವು ಶಾಸಕರೆಲ್ಲ ಇದ್ದೀರಿ ಇಲ್ಲೆಲ್ಲ, ನಮ್ಮ ವಿಶ್ವನಾಥ್ MLAಗಳದ್ದು ಬೆಂಗಳೂರು ನಾವೆಲ್ಲ ಬಂದು ನಿಮ್ಮನ್ನು ಭೇಟಿ ಮಾಡಿದ್ರಿ, ನಾವೆಲ್ಲ ಬಂದು ಎಲ್ಲ ಇಡೀ ರಾಜ್ಯದ ಬಂದು ಭೇಟಿ ಮಾಡಿದ್ರಿ. ನಿಮ್ಮನ್ನ ನಮ್ಮ MLAಗಳು ಕೂಡ, ಕಾಂಗ್ರೆಸ್ MLAಗಳು ಭೇಟಿ ಮಾಡಿದ್ದಾರೆ. 1 ರೂಪಾಯಿಗೂ ನಾವು ಅಲಿತಾ ಇದ್ದೀರಿ ಸರ್ ನಿಮ್ಮ ಹತ್ರ. ಅನುದಾನ ಕೊಡಿ, 5 ಲಕ್ಷ ಕೊಡಿ, 50 ಕೋಟಿ ಕೊಡಿ, 10 ಕೋಟಿ ಕೊಡಿ. ಎಲ್ಲ ರಾಜ್ಯದ ಎಲ್ಲ ನಮ್ಮ ಶಾಸಕರು ಕೂಡ ಎಲ್ಲ ಶಾಸಕರು ಕೇಳ್ತಾ ಇದ್ದೀರಿ. ಇಲ್ಲಿ ಒಂದು ಪರೀಕ್ಷೆ ನಡೆಸಕ್ಕೆ 15 ಕೋಟಿ ಖರ್ಚಾಗ್ತದೆ ಸರ್. 15 ಕೋಟಿ ಖರ್ಚಾಗ್ತದೆ ಸನ್ಮಾನ್ಯ ಸದಸ್ಯರೇ, 15 ಕೋಟಿ. ಇಲ್ಲ, ಪೂರ್ಣ ಪರೀಕ್ಷೆ ಆಗಿಲ್ಲ. 15 ಕೋಟಿ. ಈಗ ಒಂದ್ಸರಿ ತಪ್ಪು ಮಾಡಿದ್ರು, ಏನೋ ಬರೀ ಟ್ರಾನ್ಸ್ಲೇಷನ್ ಒಂದ್ ಸ್ವಲ್ಪ 1 ಅವರ್ ಕಷ್ಟ ಬಿದ್ದಿದ್ರೆ KPS ಅವರು ಟ್ರಾನ್ಸ್ಲೇಷನ್ ಸರ್ ಮಾಡ್ಬೋದಾಯ್ತು. ಅವ್ರ ಮಿಸ್ಟೇಕ್ ಇಂದ 1 ಅವರ್ ಸಮಯ ಸ್ಪೆಂಡ್ ಮಾಡ್ಬಿಟ್ಟಿದ್ರೆ 15 ಕೋಟಿ ಉಳ್ಕೊಂಬಿಡೋದು. ಕೊನೆಗೆ ಮುಖ್ಯಮಂತ್ರಿಗಳು ಎಂಟ್ರಿ ಆದ್ರು, ರೀ ಎಕ್ಸಾಮ್ ಮಾಡಿ ಅಂದ್ರು, ಮತ್ತೆ 15 ಕೋಟಿ. ಈಗ ಮತ್ತೆ ಎಕ್ಸಾಮ್ ಮಾಡಬೇಕು, ಮತ್ತೆ 15 ಕೋಟಿ. ಎಷ್ಟಾಯ್ತು? 45 ಕೋಟಿ ಆಯ್ತು. ಯಾರಪ್ಪನ ದುಡ್ಡು ಇದು? ಕರ್ನಾಟಕದ ಸರ್ಕಾರದ ದುಡ್ಡು ಇದು. ಫೈನಾನ್ಸ್ ಮಿನಿಸ್ಟರ್ ತಾವು ಫೈನಾನ್ಸ್ ಮನ್ನಾ ಮಾಡಿದ್ದೀರಾ, ಒಂದೊಂದು ಪೈಸಾನು ಲೆಕ್ಕ ಹಾಕ್ತಾ ಇದ್ದೀರಾ. ಯಾವ್ಯಾವ ನಿಗಮಕ್ಕೆ ಎಷ್ಟು ಕೊಡಬೇಕು, ಏನೇನು ಕೊಡಬೇಕು ಅಂತ ಲೆಕ್ಕ ಹಾಕ್ತೀರಾ ನೀವು. ಇಲ್ಲಿ ಅವ್ರ ಬೇಡ ಜವಾಬ್ದಾರಿ. ಇದರಲ್ಲೇನ ನೋಡಿ, ಏನಾದರೂ ಪಾಪ ಪ್ರಾಬ್ಲಮ್ ಆಗಿ ಮಾಡಿದ್ರೆ, ಇಂಟೆನ್ಷನ್ ಇಲ್ದಿರ ಮಾಡಿದರೆ ನಾನು ಒಪ್ಕೊಂತ ಇದ್ದೆ. ಒಂದು ಟ್ರಾನ್ಸ್ಲೇಷನ್, ಸಣ್ಣ ಟ್ರಾನ್ಸ್ಲೇಷನ್ಗೆ 15 ಕೋಟಿ ಖರ್ಚಾಗ್ತಾ ಇದೆ. ಸಣ್ಣ ಟ್ರಾನ್ಸ್ಲೇಷನ್. ಯಾರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ ಸರ್? ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ? ಈ ಕನ್ನಡಕ್ಕೆ ಅವಮಾನ ಮಾಡಿದ ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ? ಯಾರ ಮೇಲೆ ಏನೂ ಇಲ್ಲ. ನಾನು ಹೇಳ್ತಾ KPSC ಸ್ವಾಯತ್ತ ಸಂಸ್ಥೆ ಅಂತೀರಾ. ಮೊದಲು ಮರುಪರೀಕ್ಷೆ ಮಾಡಬೇಕಾದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಆದೇಶ ಮಾಡಿದ್ರು. ಕರೆದು ಚರ್ಚೆ ಮಾಡಿದೆ ಅಷ್ಟೇ. ಆಯ್ತು, ಅಷ್ಟೇ. ಆದೇಶ ರೈಟಿಂಗ್ ನಲ್ಲಿ ಇವಾಗೂ ಅಷ್ಟೇ ಸರ್, ನೀವು ಚರ್ಚೆ ಮಾಡಿದ್ರೆ ಮರುಪರೀಕ್ಷೆ ಆಗೋತದೆ ಅಷ್ಟೇ. ಮತ್ತೆ ನಿಮ್ಮ ಮಾತೆ ಈ ತರ ಎಲ್ಲ ಆದೇಶ ಮಾಡಿದಿರಿ. ಯಾಕಂದ್ರೆ ನೀವು ಕನ್ನಡದ ಇದು ಏನೋ ಸಮಿತಿಯ ಮೊದಲ ಅಧ್ಯಕ್ಷರು, ನಿಮ್ ಜೀವನ ಪ್ರಾರಂಭ ಮಾಡಿದ್ದೆ ಕನ್ನಡದಿಂದ. ಇಷ್ಟು ನಾನು ಹೇಳ್ತಾ ಇದ್ದೀನಿ. 79 ತಪ್ಪು ಮಾಡಿದ್ದಾರೆ, ನಿಮ್ಗೆ ಕೊಟ್ಟಿದ್ದೀನಿ ಸರ್, ಚೆಕ್ ಮಾಡಿ. ಅದ್ರ ಇಲ್ಲ ಅಂದ್ರೆ ನೀವು ಏನು ಮಾಡಬೇಡಿ. ನಾನು ಅದನ್ನು ಸವಾಲು ಹೇಳ್ತಾ ಇದ್ದೀನಿ. ಅದರಲ್ಲಿ ತಪ್ಪಿಲ್ಲ ನಾನು ಕೊಟ್ಟಿರೋದ್ರಲ್ಲಿ. ಅವರೇ ಬರ್ದವರಲ್ಲ, 3 ತಪ್ಪಂತೆ. ಈಗ ರಿಪೋರ್ಟ್ ಎಕ್ಸ್ಪರ್ಟ್ ಕಮಿಟಿ 3 ತಪ್ಪು ಮಾಡಿಬಿಟ್ಟು ಚೆಲುವರಾಯಸ್ವಾಮಿ ಅವರೇ 5ಕ್ಕೆ ಗ್ರೇಸಿಂಗ್ ಮಾರ್ಕ್ಸ್ ಕೊಟ್ಟವ್ರೆ. ಯಾಕೆ 2ಕ್ಕೆ ಎಕ್ಸ್ಟ್ರಾ ಕೊಟ್ಟರು? 3 ತಪ್ಪಿಗೆ 3 ಗ್ರೇಸಿಂಗ್. ಮಾಧವಪ್ಪನವರೇ 3 ತಪ್ಪಾಗಿದೆ ಅಂತ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. 3ಕ್ಕೆ ಮಾತ್ರ ಕೊಡ್ಬೇಕಾಯ್ತು ಗ್ರೇಸಿಂಗ್ ಮಾರ್ಕ್ಸ್. 5 ಕೊಟ್ಟವ್ರೆ ಗ್ರೇಸಿಂಗ್ ಮಾರ್ಕ್ಸ್. 5ಕ್ಕೆ ಅಂದ್ರೆ ಇಲ್ಲೆಲ್ಲ ಏನ ನಡೀತಾ ಇದೆ ಅನ್ನೋದು ತಮ್ಮ ಗಮನಕ್ಕೆ ತಂದಿದ್ದೀನಿ. ದಯವಿಟ್ಟು ಎಲ್ಲ ಸಾಹಿತಿಗಳು ಬರೆದಿದ್ದಾರೆ. ರಕ್ಷಣಾ ವೇದಿಕೆಯವರು 2 ದಿನದಿಂದ ಅಲ್ಲೇ ನಾರಾಯಣಗೌಡ ಅಲ್ಲೇ ಧರಣಿ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ರಕ್ಷಣಾ ವೇದಿಕೆ ನಾರಾಯಣಗೌಡರು ಧರಣಿ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಸ್ವಾಮೀಜಿಗಳು, ಸಿದ್ಧಗಂಗಾ ಸ್ವಾಮಿಗಳು ಕೊಟ್ಟಿದ್ದಾರೆ. ನಮ್ಮ ಗೌರವಾನ್ವಿತ ಸ್ಪೀಕರ್ ಅವರು ಈಗ ತಾನೇ ಪ್ರೇಯರ್ ಮಾಡಿ ಬಂದವರು, ಈಗ ತಾನೇ ಅವ್ರ ಲೆಟರ್ ಕೊಟ್ಟವ್ರೆ. ಪ್ರೇಯರ್ ಮಾಡಿದ್ದಾರೆ. ಒಳ್ಳೆ ಬುದ್ಧಿ ಕೊಡ್ಲಿ ಸರ್ಕಾರಕ್ಕೆ ಅಂತ ಮಾಡಿದ್ದಾರೆ. ಅವ್ರ ಲೆಟರ್ ಬರೆದಿದ್ದಾರೆ. ಕನ್ನಡದ ಕಾವಲು ಸಮಿತಿ ಏನೇನಿದೆಯೋ ಯಾರು ಅವರೆಲ್ಲರೂ ಕೂಡ
ಪತ್ರಗಳನ್ನ ಕೊಟ್ಟಿದ್ದಾರೆ. ಎಲ್ಲ ಕನ್ನಡದ ಸಾಹಿತಿಗಳು ಕೂಡ ಪತ್ರ ಕೊಟ್ಟಿದ್ದಾರೆ ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. 2ನೇ ಎಕ್ಸಾಮ್ ಅಲ್ಲಿ ತಪ್ಪುಗಳಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಇವಾಗೂ ಧರಣಿ ನಡೀತಾ ಇದೆ. ನಾನು ಸನ್ಮಾನ್ಯ ಅಧ್ಯಕ್ಷರೇ, UT ಖಾದರ್ ಶರೀಫ್ ಕರೆಕ್ಟ್ 70,000 ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆದಿರುತ್ತಾರೆ. ಆದರೆ ಸದರಿ ಪರೀಕ್ಷೆಯಲ್ಲಿ ಸುಮಾರು 59 ಪ್ರಶ್ನೆಗಳಲ್ಲಿ ಕನ್ನಡ ಭಾಷಾಂತರ ತಪ್ಪುಗಳಾಗಿದೆ. ಇದರಿಂದ ಕನ್ನಡ ಮಾಧ್ಯಮ ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿಗಳೇ ಅನ್ಯಾಯವಾಗಿರುತ್ತದೆ ಅಂತ ಅವರು ಬರೆದಿದ್ದಾರೆ. ಪ್ರೊಫೆಸರ್ ಗೊರೂರು ರಾಮಚಂದ್ರಪ್ಪನವರು ಇನ್ನೂ ಕಟುವಾಗಿ ಬರೆದಿದ್ದಾರೆ. ಅವರು ಕನ್ನಡನ ಹಾಳು ಮಾಡ್ತಾ ಇದ್ದೀರಾ, ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ. ಓದು ಅಂದ್ರೆ ಓದ್ತೀನಿ, ಅದನ್ನು ಬೇಕಾದ್ರೆ ಅವ್ರು ಬರೆದಿದ್ದಾರೆ. ಚನ್ನಬಸಪ್ಪನವ್ರು ಬರೆದಿದ್ದಾರೆ, ಚನ್ನಬಸಪ್ಪನವ್ರು ಬರೆದಿದ್ದಾರೆ. ಅದೇ ರೀತಿ ಬಹಳಷ್ಟು ಜನ ಬರೆದಿದ್ದಾರೆ. ಎಲ್ಲರೂ ಪತ್ರ ಕನ್ನಡ ಸಂಬಂಧಪಟ್ಟವರೆಲ್ಲರೂ ಬರೆದಿದ್ದಾರೆ. ಮಾನ್ಯ ಪ್ರಿಯಾಂಕಾ ಅವರು ಮಾತಾಡಿದ್ರು KPSC ಬಗ್ಗೆ ಮಾತಾಡಿದ್ರು. ನೋಡಿ, ಇಷ್ಟೆಲ್ಲ ಸರ್ ನಾನು ಹೇಳ್ತಾ ಇರೋದು. ನೀವು ಹಿಂಗೆ ಬಿಟ್ಕೊಂಡು ಹೋದ್ರೆ ಕನ್ನಡಕ್ಕೆ ತಪ್ಪು ಮಾಡಿದವನಿಗೆ ಎನ್ಕರೇಜ್ ಮಾಡ್ದಂಗೆ ಆಗ್ತದೆ. ಇನ್ನೇನು ಆಗಲ್ಲ. ಇನ್ನೇನು ಇದರಿಂದ ನೀವು ಮರುಪರಿಶೀಲನೆ ಮಾಡಿಲ್ಲ ಅಂತ ಹೇಳಿದ್ರೆ ಕನ್ನಡಕ್ಕೆ ಬೆಲೆ ಇಲ್ದಂಗೆ ಆಗ್ತೈತೆ ಅಷ್ಟೇ. ಮಕ್ಕಳ ಭವಿಷ್ಯ ಫಸ್ಟ್ ಎಕ್ಸಾಮ್ ಮಾಡಿದಾಗ 2,30,000, ಸೆಕೆಂಡ್ ಮಾಡಿದಾಗ 1,70,000 ಬಂದ್ಬಿಟ್ಟು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ನಾವಿರೋದು ಕನ್ನಡಿಗರಿಗೆ ಮೊದಲನೇ ಪರೀಕ್ಷೆಯಲ್ಲಿ 1,30,30,000 ಇಲ್ಲ ಸರ್, ನನ್ನ ಹತ್ರ ಐತೆ, ಕೊಡ್ತೀನಿ ನಿಮ್ಗೆ. ಆಯ್ತು ಏನ ಕಡಿಮೆ ಇದ್ರೆ ಕಡಿಮೆ ಮಾಡ್ಕೋಣ. ಅಂದ್ರೆ ಸರ್, ತಪ್ಪಾಗಿರೋದನ್ನ ನಾವೇನ ಸಮರ್ಥನೆ ಮಾಡ್ಬಿಟ್ರೆ ಈ ಸರಿ ಮಾಡಿಲ್ಲ ಸರ್, ನೀವು ಮಾಡಿಲ್ಲ, ಅವ್ರು ಮಾಡಿರೋದು. ಏನಾದ್ರೂ ಬಿಟ್ಟೋದ್ರೆ ಅದನ್ನೇ ಚಾಳಿ ಮಾಡ್ಕೊಡೋತಾರೆ. ಕನ್ನಡಕ್ಕೇನು ಏನೇ ಆದ್ರೂ ಕೂಡ ಯಾರು ಕೇಳ್ತಾರ್ರಿ? ಯಾರು ಕೇಳ್ತಾರೆ ನಮ್ಮನ್ನ? ಅದಕ್ಕೋಸ್ಕರ ನೋಡಿ, ಕನ್ನಡದ ವಿಚಾರಕ್ಕೋಸ್ಕರ ನಾನು ಹೇಳ್ತಾರೆ, ಕನ್ನಡ ವಿಚಾರ ದಯವಿಟ್ಟು ಇದಕ್ಕೆ ದುಡ್ಡನ್ನ ನೋಡಬೇಡಿ. ದಯವಿಟ್ಟು ಮರುಪರೀಕ್ಷೆ ಮಾಡಿ. ಒಂದು ಮೆಸೇಜು ಅವ್ರಿಗೂ ಹೋಗ್ಲಿ, ಲೋಕಸೇವಾ ಆಯೋಗಕ್ಕೂ ಹೋಗ್ಲಿ. ಏನಾದ್ರು ತಪ್ಪಾದ್ರೆ ಈ ತರ ಹಾಗೆ ಆಗುತ್ತೆ ಅಂತ ಅವ್ರಿಗೂ ಒಂದು ಎಚ್ಚರಿಕೆ ಗಂಟೆ ಆಗ್ತೈತೆ. ಇಲ್ಲ ಅಂದ್ರೆ ಹಿಂಗೆ ಮಾಡ್ಕೊಂಡೋದ್ರೆ ಬಿಡು, ನಾವು ಮಾಡಿದ್ರೆ ಹೆಂಗೋ ನಿಭಾಯಿಸ್ಬೋದು ಅನ್ನೋ ಮೆಸೇಜ್ ಹೋಗ್ತೈತೆ. ಅದಕ್ಕೋಸ್ಕರ ನಾನು ಆ ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಳ್ಳಿ, ಮತ್ತೆ ಮರುಪರೀಕ್ಷೆ ಮಾಡಿ, ಮತ್ತೆ ಮುಂದಿನ ತಾವೇ ಹೇಳಿದಿರ UPSC ತರ ಮಾಡ್ತೀರಿ ಅಂತ, ಅದನ್ನ ನಾನು ಸ್ವಾಗತ ಮಾಡ್ತೀನಿ. ದಯವಿಟ್ಟು ಈ ಒಂದು ವಿಚಾರದಲ್ಲಿ ತಾವು ಹಠ ಹಿಡಿದೆ ಮರುಪರೀಕ್ಷೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ವಿಜಯೇಂದ್ರ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಸಹ ಈ KPSC ವಿಚಾರದಲ್ಲಿ ನಾಳೆ ಏನ್ ಮಾಡೋದಕ್ಕಾಗುತ್ತೆ? ಈ ಸವಾಲನ್ನು ನಾವು ದಕ್ಷತೆಯಿಂದ ನಿರ್ವಹಿಸಬೇಕಲ್ಲ. ಇಡೀ ವ್ಯವಸ್ಥೆಯನ್ನು ಯಾರೋ ಕೆಲವರು ಹಾಳು ಮಾಡ್ತಾರೆ. ನಾವು ಎಕ್ಸಾಮಿನೇಷನ್ ನಲ್ಲಿ ಆಟ ಆಡ್ತೀವಿ ಅಂತ ಹೇಳಿ ಆಗೋದಾದ್ರೆ ಅವ್ರನ್ನ ಹಿಡಿದು ಸರಿಯಾದಂತ ಶಿಕ್ಷೆ ಕೊಟ್ಟು ಮಾಡಬೇಕಲ್ಲ. ಇಲ್ಲಂದ್ರೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದು ಹೇಗೆ ಅಂತ ಹೇಳಿ ಒಂದು ದೊಡ್ಡ ಚರ್ಚೆ ಆಗ್ಬೇಕು. ಅದು ಸರ್ಕಾರದ